व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदेरंशुभिप्लावयन् मामाविर्भूयादनगमहिमा मानसे वागधीश नमस्ते प्राणेश प्रणतविभवायावनिमगाः नमस्वामिन् रामप्रियतमः नमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरूरं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 328ನೆಯ ಪ್ರವಚನ. ಮತ್ತೆ ಬಲಿಯ ಮಾತುಗಳು ಅಂತ ಹಿಂದೆ ಹೇಳಿದ್ದೆ. ಇಂದ್ರ ಅದನ್ನು ಸಮಾಧಾನ ಚಿತ್ತನಾಗಿ ಕೇಳುತ್ತಾ ಇದ್ದಾನೆ. ಇವನು ಮತ್ತಷ್ಟು ನೀತಿಗಳ ಬಗ್ಗೆ, ಕಾಲದ ಮಹಿಮೆಯ ಬಗ್ಗೆ, ಮನುಷ್ಯನು ಪಕ್ವನಾಗಬೇಕಾದಂತಹ, ತಯಾರಾಗಬೇಕಾದಂತಹ ಸನ್ನಿವೇಶಗಳ ಬಗ್ಗೆ ಬಹಳ ಸುಂದರವಾಗಿ ಚಿಂತನೆಯನ್ನು ಕೊಡುತ್ತಾನೆ. ಅನೇಕ ಪುರಾಣಗಳಲ್ಲಿಯೂ ಇದರ ಬಗ್ಗೆ, ಅಂದರೆ ಕಾಲದ ಬಗ್ಗೆ ಬಹಳಷ್ಟು ಮಾತುಗಳು, ವ್ಯವಸ್ಥೆಗಳು ಎಲ್ಲದಕ್ಕೂ ಕಾರಣವಾಗಿ, ಅಂದರೆ ಅದು ಭಗವಂತನೆನ್ನುವ ದೃಷ್ಟಿಯಿಂದಲೇ. ಜಡವಾದ್ದನ್ನು ಯಾರೂ ಸಹ ಅದನ್ನು ಹೈಲೈಟ್ ಮಾಡೋದೇ ಇಲ್ಲ ಅಂತ ಗೊತ್ತೇ ಇದೆ. ಆದರೆ ಹೇಳಿಕೊಂಡಾಗ ನೀವೇನು ವೈಭವದ ಅರ್ಥ ಹೇಳ್ತೀರಿ ಅಂತಲ್ಲ, ಆ ಅರ್ಥವನ್ನು ಅವನೇ ಹೇಳೋದು ಮತ್ತೆ ತೋರಿಸಿಕೊಡ್ತಾನೆ. ನಾವು ಇಂದ್ರ ಹತ್ರ ಹೇಳ್ತಾನೆ, ನೋಡು, ನನ್ನ ಪರಿಸ್ಥಿತಿಯ ಬಗ್ಗೆ ನೀನು ಲೇವಡಿ ಮಾಡ್ತಾ ಇದ್ದಿ, ನಿನ್ನ ದೌಲತ್ತಿನ ಬಗ್ಗೆ ನೀನು ಹೆಮ್ಮೆ ಪಟ್ಟುಕೊಂಡಲ್ವಾ? ಸ್ವಲ್ಪ ಯೋಚನೆ ಮಾಡು. ನಾಳೆ ನಿನಗೂ ನಿವೃತ್ತಿ ಅಂತ ಒಂದುಂಟಲ್ಲ, ನಾನು ಹೇಳುದು ಬಿಡಬೇಕಲ್ಲ. ವ್ಯವಸ್ಥೆ ಹಾಗೆ ಅಲ್ವಾ? ಯಾರೇ ಒಬ್ಬರು ಹೀಗಾಗಿ ಹೇಳಿ ಆಯ್ತು, ಅವನು 1000 ಗಟ್ಟಲೆ ಇಂದ್ರರು ಬಂದು ಹೋಗಿದ್ದಾರೆ ಅಂತೆಲ್ಲ ಹೇಳಿ ಆಯ್ತು. ಅದನ್ನು ಹೋಗ್ಬೇಕೆನ್ನುವುದು ಸತ್ಯ ಅಲ್ವಾ? ನಾವೇನು ಶಾಶ್ವತ ಇಂದ್ರ ಪದವಿಯಲ್ಲಿ ಅಲ್ಲ. ಅವನು ಹೇಳಿದ, ನಿನ್ನ ಪದವಿಯೂ ಶಾಶ್ವತ ಅಲ್ಲ, ನೀನು ಶಾಶ್ವತ ಅಲ್ಲ ಇಲ್ಲಿ ಅಂತ. ಹಾಗಿರುವಾಗ ನೀನು ತಯಾರಾಗ್ಲಿಕ್ಕೆ ಉಂಟು ಅಂತ ನೀವ ಗಮ್ಮತ್ನಲ್ಲಿ. ಎಂತ ತಯಾರಾಗುವುದು ಅಂದರೆ, ತ್ವಂಚೇವ ಮಾಂ ಯದಾ ಭುಕ್ತುವ ಪೃಥ್ವೀಂ ತ್ಯಕ್ಷಸೆ ಪುನಃ. ನೀನು ಈ ಅಧಿಕಾರವನ್ನು ಉಪಯೋಗಿಸಿಕೊಂಡು ಇದನ್ನೆಲ್ಲ ಅನುಭವಿಸಿಕೊಂಡು ಮತ್ತೆ ನೀನು ಬಿಡಬೇಕು, ಅಧಿಕಾರದಿಂದ ನೀನು ಇಳಿಬೇಕು. ಆಗ ಏನಾಗ್ತದೆ ನೋಡು, ನ ಸಕ್ಷಸಿ ತದಾಶಕ್ರ ನಿಯಂತುಂ ಶೋಕಮಾತ್ಮನಃ. ಆಗ ನಿನಗೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ನಿನಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ ಆಗ್ತದೆ. ನಮಗೆ ಹೇಳ್ತೀಯಲ್ಲ, ಹೋದಾಗ ಏನಾಯಿತು, ಸಂಪತ್ತಿಲ್ಲ ನಿನಗೆ, ಹಾಗೀಗೆ ಅಂತ. ನಿನ್ನ ಕತೆ ಏನಾಗ್ತದೆ ಯೋಚನೆ ಮಾಡು. ಈಗ ತಯಾರಾಗಬೇಕು. ಅಪಾಯಿಂಟ್ಮೆಂಟ್ ಲೆಟರ್ ಬಂದ ತಕ್ಷಣ ಕೆಲಸಕ್ಕೆ ಸೇರಿದಾಗ ಆಗುವ ಸಂಭ್ರಮ, ಆವತ್ತೇ ತೀರ್ಮಾನ ಏನು ಅಂದರೆ, ನಿವೃತ್ತನಾದ ಬಳಿಕವೂ ಅವರು ನಮಗೆ ಒಂದು ರಿಲೀವ್ ಲೆಟರ್ ಕೊಡ್ತಾರೆ, ಆಗಲೂ ಅಷ್ಟೇ ಸಂಭ್ರಮದಲ್ಲಿ ಹೊರಗೆ ಬರಲಿಕ್ಕೆ ಬೇಕು. ನಾಳೆಯಿಂದ ಇಲ್ಲ ಬರಲಿಕ್ಕೆ ಹೇಳಿದಾಗ ಸಂತೋಷ. ನಾನು ಹಾಗೆಯೇ ಹೆಮ್ಮೆಯಿಂದಲೇ ಒಳಗೆ ಕಾಲಿಟ್ಟಿದ್ದೆ, ಹೊರಗೆ ಕಾಲಿಡುವಾಗ ಅದೇ ನಿಯಮದಲ್ಲಿ ಬಂದಿದ್ದೆ. ಹೇಳಿದ್ದೆ ನಾನು, ಒಳಗೆ ಕಾಲಿಟ್ಟದ್ದೇ ಒಂದು, ಹೊರಗೆ ಕಾಲಿಟ್ಟುಕೊಂಡೆ ಅಂತ. ಒಳಗೆ ಪರಿಕಿಸುವಾಗಲೇ ಹಿಂಬದಿ ನೋಡಿಕೊಂಡೇ ಪರಿಕಿಸಿದ್ದೇನೆ ಅಂತ. ಯಾವುದೇ ಒಳಗೆ, ಯಾವುದೇ ವಿಷಯದಲ್ಲಿ, ಯಾವುದೇ ಆರಂಭದಲ್ಲಿ ಮನುಷ್ಯ ಕೈ ಹಾಕಿದಾಗ, ಒಳಹೋಗುವಾಗ ಅವನಿಗೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಉಂಟು, ಮುಗಿತದೆ ಎನ್ನುವ ಎಚ್ಚರ ಇರಲೇಬೇಕು. ಮಗುವಾಗಿದ್ದಾಗ, ದೇಹ ಬಂದಾಗ ಎಚ್ಚರ ಆಗುವುದಿಲ್ಲ. ನನಗೆ ದೇಹ ಬಂದಿದೆ, ಒಂದಿನ ದೇಹ ಹೋಗ್ತದೆ ಅಂತ. ಆದರೆ ಎಚ್ಚರ ಆದ ಬಳಿಕ ಆದ್ರೆ ಎಚ್ಚರ ಇಟ್ಟುಕೊಳ್ಬೇಕಲ್ಲ. ದೇಹ ಕಳೆಯುವ ದೇಹ ಇದು, ಶಾಶ್ವತ ಅಲ್ಲ. ಅರ್ಥ ಆದಾಗ, ಯಾವತ್ತು ಅರ್ಥ ಆಗಿದೆಯೋ, ಯಾರನ್ನು ನೋಡಿದಾಗ ಅರ್ಥ ಆಗಿ ಹೋಗ್ತದೆಯೋ, ಮುಂದೆ ನನಗೂ ಆ ಪರಿಸ್ಥಿತಿಯಲ್ಲಿ ದೇಹವನ್ನು ಬಿಡಲಿಕ್ಕೆ ಉಂಟು ಅಂತ ಅರ್ಥ ಮಾಡಿಕೊಂಡಾಗ ಈ ದೇಹದ ಮೇಲೆ ಮಾಡತಕ್ಕಂಥ ವೈಭವದ ಕಥೆ ಏನುಂಟು, ಅದನ್ನು ಎಳೆದುಕೊಳ್ಳುವ ಆಸೆ ಏನಿದೆ, ಅಲ್ಲಿಗೆ ಆಗಿ ಆಯಿತು. ಊಟ ಮಾಡದಿದ್ದರೆ ಆಗುವುದಿಲ್ಲ, ಸರಿ ಊಟ ಮಾಡಿ ಮುಗಿಸಿಬಿಡಿ, ಆಯ್ತಲ್ಲ. ಅದನ್ನೇ ವೈಭವೀಕರಿಸುವುದು, ಅದಕ್ಕಾಗಿ ಹೆಣಗಾಡುವುದು, ಅದಕ್ಕಾಗಿ ಹೆಣ ಆಗುವುದು, ಎಂತ ಕರ್ಮಕ್ಕೆ ಅಂತಾರೆ. ಹೀಗೆ ಬಹಳ ಸುಂದರವಾಗಿ ತಾತ್ವಿಕವಾಗಿ
ತಯಾರಾಗಲಿಕ್ಕೆ ಹೇಳಿಕೊಡ್ತಾನೆ. ನಾಳೆ ನಿನಗೂ ಬಿಡ್ಲಿಕ್ಕೆ ಉಂಟು, ನಾನೀಗ ಇಲ್ಲದೆ ಕೂತಿದ್ದೇನೆ ಹೇಳಿದೆ, ನಿನಗೂ ಒಂದಿನ ಇಲ್ಲದೆ ಕೂತ್ಕೊಳ್ಳುವ ಪರಿಸ್ಥಿತಿ ಆಗ್ತದೆ. ಬಲಾತ್ಕಾರದಲ್ಲಿ ಅಲ್ಲಿ ಆದರೂ ಸಹಜವಾಗಿ ಆಗ್ತದೆ. ತಪ್ಪು ಮಾಡಿ ಹೊರಗಾಕೋ ಮುಂಚೆ ಮುಗಿದು ಹೋಗಿ ಹೊರಗೆ ಹೋಗುವುದರಲ್ಲಿ ಒಂದೇ ನಮನಿ ಇರುವುದು ಹೋಗುವುದಂತೂ. ಹಾಗಾಗಿ ತಯಾರಾಗಲಿಕ್ಕೆ ಉಂಟು ನೋಡು. ಈಗಲೇ ತಯಾರಾದರೆ ನಾಡ್ದು ಬಿಡುವಾಗ ಹೆದರಿಕೆ ಆಗುವುದಿಲ್ಲ. ಈಗಲೇ ಬಿಡ್ಲಿಕ್ಕುಂಟು ಅಂತ ಲೆಕ್ಕ ಹಾಕಿದರೆ ಮುಂದೆ ನೀನು ಬಿಡ್ಲಿಕ್ಕೆ ಸುಲಭವಾಗುತ್ತೆ. ಆದ್ದರಿಂದ ಮುಂಚೆ ಇಚ್ಛಾಂ ಕಾಮಭೋಗೇಶು, ಗಮ್ಮತ್ತಿನಲ್ಲಿ ತಲೆ ಓಡಿಸುವುದನ್ನು ನಿಲ್ಲಿಸು. ಮುಂಚ ಬಿಡಲಿಕ್ಕೆ ಖಂಡಿತ ಇರಲಿಕ್ಕೆ ಇರೋದ್ರಿಂದ ಈಗಲೇ ಬಿಟ್ಬಿಡು, ಅದು ಲಾಯ್ಕುಂಟು. ಈಗಲೇ ಇಲ್ಲ ಮಾಡಿಕೊ, ಈಗಲೇ ಕಡಿವಾಣ ಹಾಕಿಕೊ. ಆಗ ಬಿಡುವಾಗ ಬಿಟ್ಟು ಹೋಗುವಾಗ ಏನು ಬೆದರಿಕೆ ಆಗುವುದಿಲ್ಲ. ಮುಂಚೇಮಂ ಶ್ರೀಭುವಂ ಮದಂ, ನಿನಗೆ ಸಂಪತ್ತಿನ ಅಮಲುಂಟಲ್ಲ, ಅದನ್ನು ಈಗಲೇ ಬಿಡು. ನಾಳೆ ಸಂಪತ್ತು ಇಲ್ಲ ಆಗದಾಗ ಎಂತ ಮಾಡೋದಾಗ್ತದೆ. ಕೆಲವರೇ ಹಾಗೆ, ಶ್ರೀಮಂತಿಗೆ ಅಮಲು ಇರ್ತದೆ, ಅದೆಲ್ಲ ದುಡ್ಡು ಖಾಲಿ ಆಗ್ತದೆ, ಆದರೆ ಅಮಲು ಮಾತ್ರ ಖಾಲಿ ಆಗುವುದಿಲ್ಲ. ಆಗ ನಾನು ಶ್ರೀಮಂತ ಇದ್ದೆ, ಆಗ ಮತ್ತೆ ಒಂದು ಎತ್ತರದ್ದೇ ಮಾತುಗಳೇ, ಪ್ರಯೋಜನ ಏನು, ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಸೊಕ್ಕು ಇವತ್ತೇ ಖಾಲಿ ಆಗಲಿ, ನಾಳೆ ಹೋಗುವಾಗ ಸೊಕ್ಕು ಹೇಳೋದಿಲ್ಲ ಆಗ್ತದೆ. ಏವಂ ಸ್ವರಾಜ್ಯ ನಾಶೇತ್ವಂ ಶೋಕಂ ಸಂಪ್ರಸಹಿಷ್ಯತ್. ಹೀಗೆ ನೀನು ನಿನ್ನ ರಾಜ್ಯ ಹೋದಾಗಲೂ ನಿನಗೆ ಬರತಕ್ಕ ದುಃಖವನ್ನು ಸಹಿಸಲಿಕ್ಕೆ ಆಗ್ತದೆ. ಪೂರ್ಣ ಮಟ್ಟಿನಲ್ಲಿ ಅದನ್ನು ಮಟ್ಟ ಹಾಕಲಿಕ್ಕೆ ಆಗ್ತದೆ. ರೋಗ ಇದ್ದಾಗ ಅಲ್ಲೊಂದಿಷ್ಟು ತಿನ್ಲಿಕ್ಕಿದ್ದಾಗ ಅಯ್ಯೋ ತಿನ್ಲಿಕ್ಕಿಲ್ಲಲ್ಲ ಅಂತ ನೋವಾಗ್ತದೆ, ಸಂಕಟ ಆಗ್ತದೆ. ಆದರೆ ತಿನ್ನಲಿಕ್ಕೆ ಬಾರದು ಎನ್ನುವುದೊಂದು ಎಚ್ಚರ ಇರಲಿಕ್ಕೆ ಹೋಗಿ ಸಂಕಟ ಕಮ್ಮಿ ಆಗ್ತದೆ. ಆದರೆ ಈಗಲೇ ರೋಗ ಇಲ್ಲದೆಯೇ ತಿನ್ನಲಿಕ್ಕಿಲ್ಲದೇ ಇದ್ದಾಗಲೂ ಸಂಕಟ ಇಲ್ಲದಂತೆ ಇರಲಿಕ್ಕೆ ಕಲಿತು ಬಿಡು, ಆರಾಮಾಗುತ್ತೆ. ಅಭಾವ ವೈರಾಗ್ಯಕ್ಕಿಂತ ಬೇಡ ಎನ್ನುವುದೇ ಸೊಗಸಲ್ವಾ. ಸಿಕ್ಕಿ ಹೋಗಿ ಇಲ್ಲಾಗಿ ಅಳುವುದನ್ನು ಕಂಪ್ರೆಸ್ ಮಾಡುವುದಕ್ಕಿಂತ ಬೇಡವೇ ಅಂತೇಳಿ ಬಿಟ್ಟಿದ್ದಾಗ ನೋಡಿ, ಋಷಿಮುನಿಗಳೆಲ್ಲ ಹಾಗೆ, ಕಾಡುವಾಸಿಗಳು ಬೇಯಿಸಿ ತಿನ್ನುವುದನ್ನೇ ಅವರು ಇಷ್ಟಪಡುವುದೇ ಇಲ್ಲ. ಊರಿನ ಜನರ ಬಗ್ಗೆ ಅವರಿಗೆ ಮಾತು ವ್ಯವಹಾರಗಳೇ ಇಲ್ಲ. ಹಾಗಾಗಿ ಆರಾಮ ಇರುವುದೇ ಹಾಗೆ, ಅದರಲ್ಲೇ ಸೊಗಸು. ಬಂದು ಹೋಗುವುದಕ್ಕಿಂತ ಇಲ್ಲದೆ ಇರುವುದು ಚಂದ ಅನ್ನೋ ನೆಲೆಯಲ್ಲಿ ಹೇಳ್ತಾನೆ. ಶೋಕಕಾಲೇ ಶುಚೋ ಮಾತ್ವಂ ಹರ್ಷಕಾಲೇ ಚ ಮಾ ಹೃಷಃ. ಅಳಲು ಬಂದಾಗ ಅಳಬೇಡ, ನಲಿಯ ಬಂದಾಗ ನಲಿಯದಿರು. ಹೆಚ್ಚು ಯಾವುದು ಮಾತಾಡಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ ಅಂತ. ದುಃಖದ ಸಂಕಟದಲ್ಲಿ ದುಃಖ ಪಡ್ತಾ ಕೂತರೆ ಮತ್ತಷ್ಟು ದುಃಖ ಉಮ್ಮಳಿಸಿಕೊಳ್ಳುತ್ತದೆ. ಖುಷಿಯ ಹೊತ್ತಿನಲ್ಲಿ ಖುಷಿ ಪಡ್ತಾ ಹೋದರೆ ಮರೆತು ಹೋಗಿ ನಮ್ಮದು ಅಮಲು ಹೆಚ್ಚಾಗಿ ತೆವಲು ಲೋಕಕ್ಕೆ ತೆರಳಿ ಮತ್ತೆ ಅವನು ಇಲ್ಲ ಆಗ್ತಾನೆ. ಅದನ್ನು ಅತೀತಾನಾಗತಂ ಹಿತ್ವ ಪ್ರತ್ಯುತ್ಪನ್ನೇನ ವರ್ತನೆ. ಹೋದದ್ದು ಹೋಗಲಿ, ಬರುವುದು ಬರಲಿ, ಈಗ ಇರುವುದರಲ್ಲಿ ಖುಷಿ ಪಡ. ಬಹಳ ದೊಡ್ಡದಾದ ಗೆರೆ ಇದು. ಅತೀತಾನಾಗತಂ ಹಿತ್ವ, ಅತೀತವಾದದ್ದು ಕಳೆದೋದದ್ದು, ಅನಾಗತವಾದದ್ದು ಬರದೇ ಇದ್ದದ್ದು. ಅತೀತ ಅನಾಗತ, ಆಗತ ಅಲ್ಲದು ಅನಾಗತ, ಅತೀತ ಆಗಿ ಹೋತ್ತು. ಆಗಿ ಹೋದ್ದರ ಬರುವವರ ವಿಷಯದಲ್ಲಿ ಯೋಚನೆ ಮಾಡಿಕೊಳ್ಳದೆ ಪ್ರತ್ಯುತ್ಪನ್ನೇನ ವರ್ತನೆ, ಈಗ ಇರುವುದರಲ್ಲಿ ಯೋಚನೆ ಮಾಡಿ ಅಷ್ಟೇ. ಯಾರಿಗೇನು ಹೋಯಿತು, ಯಾರಿಗೆಂದು ಬಂತು, ಏನು ಬೇಡ. ನಿನಗೇನು ಸಿಕ್ಕಿತು, ಈಗ ಏನಿದೆ. ನಾನು ಹಿಂದೆ ಬಿದ್ದಿದ್ದೇನೆ, ಈಗ ಅಳುವುದಾ? ಹಿಂದೆ ಬಿದ್ದದ್ದಕ್ಕೆ ಮುಂದೆ ಬೀಳ್ಬೋದು ನಾನು, ಅದಕ್ಕೆ ಈಗಲೇ ಅಳುವುದಾ? ಈ ಎರಡು ಪರಿಸ್ಥಿತಿ ಇಲ್ಲದು. ಹಿಂದೆ ಬಿದ್ದಿದ್ದೇನೆ ಹೇಳಿಕೊಂಡು ಈಗ ಅಳುವುದರಲ್ಲಿಯೂ ಅರ್ಥ ಇಲ್ಲ. ಈಗ ಅದರ ಸಂಕಟ ಏನೂ ಆಗುವುದಿಲ್ಲ. ಮುಂದೆ ಬೀಳ್ತೇನೆ ನಾನು, ಅದಕ್ಕೆ ಈಗಲೇ ಹತ್ತು ಬಿಡುದು ಯಾವಾಗಲೂ, ಪ್ರಯೋಜನ ಏನಾಯಿತು? ಆದ್ದರಿಂದ ಬರುವ ಯೋಚನೆಗಳಲ್ಲಿಯೂ ಇದೆಲ್ಲ ಹಿಂದೆ ವ್ಯಾಸರು ಹೇಳಿದ್ದಾರೆ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ಅಂತ. ಅಳಲು ಬೇಕಾದ ಹೊತ್ತುಗಳು ನಮಗೆ ಬೇಕಾದಷ್ಟು ಬರ್ತವೆ, ಸಮಸ್ಯೆಗಳು ಎದುರು ಕಾಣುತ್ತವೆ. ಮೆಟ್ಟಿಕೊಂಡು ಹೋಗಬೇಕು, ಅದನ್ನು ಹುಡುಕಿಕೊಂಡು ಹೆಕ್ಕಿಕೊಂಡು ಮೈ ಮೇಲೆ ಮಾಡಿಕೊಂಡು ಹೋಗುವುದಲ್ಲ. ಹೇಳಿಕೊಂಡು ಮುಳ್ಳಿದೆ ದಾಟಿಕೊಂಡು ಹೋಗುವುದು, ಇಲ್ಲ ದಾರಿಯಿಂದ ಅಡ್ಡಕ್ಕೆ ಹಾಕಿ ಹೋಗುವುದು. ಅದು ಇಲ್ಲ ಪ್ರತಿಸರಿತ ಮುಳ್ಳಿದೆ ಹೇಳಿಕೊಂಡು ಸಂಕಟ ಪಡ್ತಾ ಎದುರಿಸಿರು ಬಿಡ್ತಾ ಅದರ ಪಕ್ಕಕ್ಕೆ ಬಂದು ಏನು ಮಾಡಿ ನೋಡಿ, ಕೊನೆಗೆ ಮುಳ್ಳು ಇರ್ತದೆ, ಎಲ್ಲಿಯಾದರೂ ಕಂತದದ ಇಲ್ವ ಕಚ್ಚದದ ಇಲ್ವ ನೋಡಿಯೇ ಹೋಗ್ತೇನೆ ಹೇಳಿ ಅದರ ಮೇಲೆ ಕಾಲಿಟ್ಟೇ ಹೋಗುದಾ? ಅದು ಕಚ್ಚದೇ ಇರ್ತದಾಗ ಕಚ್ಚಿದು ಒಬ್ಬ ಹೇಳಿದ್ವಂತೆ. ಇವು ಮಾಡಿದ್ದು ಕಚ್ಚದದ ಇಲ್ಲೋ ನೋಡಿದ್ದಂತೆ ಅವ ಪುಣ್ಯ. ಎಂಥ ಕರ್ಮಕ್ಕೆ ನೋಡಬೇಕು? ದಿನನಿತ್ಯ ನೋಡುವುದಿದೆ ಕೆಲಸ. ಹಾಗಾಗಿ ಸಂಕಟಗಳು ಬಂದಾಗ ಅದನ್ನು ವೈಭವೀಕರಿಸಿಕೊಳ್ಳದೆ
ಈಗಿನ ಪರಿಸ್ಥಿತಿಯಲ್ಲಿ ವರ್ತಮಾನದಲ್ಲಿ ಬದುಕು ಎನ್ನುವುದುಂಟಲ್ಲ ದೊಡ್ಡ ಗೆರೆ ಇದು. ಪ್ರತ್ಯುತ್ಪನ್ನೇನ ವರ್ತಯ. ಈಗ ಏನು ಬಂತು ಅದರ ಜೊತೆಯಲ್ಲಿ ಹೋರಾಡುವುದು, ಅದರ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡೋದು, ಅದರ ಜೊತೆಯಲ್ಲಿ ಸೇರಿಕೊಳ್ಳೋದು. ಯಾವುದು ಇಷ್ಟ ಅಂದರೆ ರಾಜಸ ತಾಮಸ ಸಾತ್ವಿಕ ಇರಾದೆಗಳದು ಹೇಗೆ ಆಗ್ತದೆ ಹಾಗೆ. ಹಾಗಾಗಿ ಆದಷ್ಟು ಅದು ಹಾಳಿದ್ರೆ ಅದನ್ನು ಹೊರಗಿಡುವುದು ಚಂದ. ಅದರಲ್ಲಿ ಏನಾದರೂ ಒಳಿತಿದ್ರೆ ಅದನ್ನು ಉಪಯೋಗಿಸಿಕೊಳ್ಳೋದು ಒಳ್ಳೆಯದು. ಅದು ಚೆನ್ನವೇ ಇದ್ದರೆ ಜೊತೆಯಲ್ಲಿ ಸೇರೋದು ಭಾರಿ ಇಷ್ಟ. ಅದರೊಟ್ಟಿಗೆ ನಾವು ಸೇರಬಹುದು ಒಳ್ಳೆಯದಾದರೆ, ಮಧ್ಯಮ ಆದರೆ ಅದರ ಹೆಕ್ಕಿಕೊಂಡು ಅದನ್ನು ನಮ್ಮಲ್ಲಿ ಸೇರಿಸಿಕೊಳ್ಳಬಹುದು. ಹಾಳಾದರೆ ಅದು ಬೇರೆ ನಾವು ಬೇರೆ ಅಂತೇಳಿ ನಾವು ಪ್ರತ್ಯೇಕಿಸಿಕೊಂಡು ಹೋಗ್ಲಿಕ್ಕೆ ಬರ್ತದೆ. ಅದನ್ನು ಇವತ್ತಿನ ಕಥೆಯಲ್ಲಿ ಬಾ ಅಂತಾನೆ ಬಹಳ ಚಂದವಾಗಿ. ಇವತ್ತು ನಮ್ಮ ಮೇಲೆ ಹಾರಿದೆ ಅಲ್ವಾ ಕಾಲದ ಪ್ರಭಾವ. ಮಾಂಚೇದಭ್ಯಾಗತಃ ಕಾಲಃ ಸದಾ ಯುಕ್ತಂ ಅತಂದ್ರಿತ. ನಾನೆಂಥದ್ದು ಕಮ್ಮಿಯ? ಯಾವತ್ತೂ ನಾನು ಎವರಡಿ, ಎಂಥದ್ದಕ್ಕೂ ತಯಾರಿದ್ದೆ. ಒಳ್ಳೆ ನಿಷ್ಣಾತನಾದ ನಿಷ್ಠೆಯಾದಂಥ ವ್ಯಕ್ತಿ ನನ್ನದು ವ್ಯಕ್ತಿತ್ವ. ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿ ಇತ್ತು ನನಗೆ. ಆದರೂ ನೋಡಿ ಕಾಲಕ್ಕೆ ಒಂದು ಚೂರಾದರೂ ಡಿಲೇ ಮಾಡೋ ಹಕ್ಕಿತ್ತ ಅಥವಾ ಅದಕ್ಕೆ ಸೋಮಾರಿತನ ಬಂದಿತ್ತ? ಇಲ್ಲ. ಅದು ನುಗ್ಗಿದದೇ, ಅದು ಯಾರನ್ನೂ ಯೋಚನೆ ಮಾಡುವುದಿಲ್ಲ. ಅದೊಂದು ಹೌದಲ್ಲ, ಯಾವುದೋ ಒಂದು ಕೆಲಸ ಸೋಮಾರಿತನ ಇದ್ದರೆ ತಡ ಆಗ್ತದೆ. ಇವತ್ತು ಆಗಬೇಕಿತ್ತು, ಎಂಥದ ಕರ್ಮಕ್ಕೆ ನನಗೆ ಸೋಮಾರಿತನ ಉಂಟು, ಆಲಸ್ಯ ಬಂದಿದೆ, ನಾಳೆ ಮಾಡುವ ಅಂತ. ಹಾಗಾಗಿ ಅದು ನಾಳೆ ಉಳಿದು ಹೋಗ್ತದೆ, ಕೆಲಸ ಮುಂದೆ ಹೋಗ್ತದೆ. ಆದರೆ ಕಾಲ ನಾಳೆ ಅಂತ ಮಾಡೋದಿಲ್ಲ, ಇವತ್ತಿಗೆ. ಸಮಯದ ಕಥೆ ಅಂದರೆ ಅದು ನಿಮಿಷದಲ್ಲಿ ಬಹಳ ವಿಚಿತ್ರ ಆಗ್ತದೆ, ಅದ್ಭುತವಾಗಿರ್ತದೆ. ಅದನ್ನು ಬಹಳ ಸುಂದರವಾಗಿ ವಾರದ ಏನೊಂದು ಬೆಲೆ ಇದೆ ಅದು ವಾರಪತ್ರಿಕೆವರೆಗೆ ಗೊತ್ತಂತೆ. ಎವ್ರಿ ವೀಕ್ ಬರಲೇಬೇಕು. ಒಂದು ದಿನ ತಡ ಆದರೆ ಏನು ಅಂದರೆ, ಒಂದು ದಿನ ತಡ ಆದ್ರೆ ವಾರಪತ್ರಿಕೆ ಆಗುವುದಿಲ್ಲ, ಮತ್ತೆ ಹೋಗಲೇಬೇಕು ಪ್ರಿಂಟ್. ಅವನಿಗೆ ಸಂಡೇ ಮ್ಯಾಗಝಿನ್ನಿಗೆ ಬರಲೇಬೇಕು. ಅದೇ ತಿಂಗಳೇನು ಕೆಲಸದವನಿಗೆ, ಅವನಿಗೆ ತಿಂಗಳಿಗೆ 10 ವಾರ. ಅದೇ ಡೈಲಿ ರುಟೀನ್ ಇದ್ದವನಿಗೆ ಡೈಲಿ ಓಡಲೇಬೇಕವ, ಆಗುವುದಿಲ್ಲ. ಹಾಗೆ ದಿನದ ಹೊತ್ತಿನ ಗಂಟೆಯ ಎಲ್ಲ ವ್ಯವಸ್ಥೆ ನೋಡಿ. ಸೂರ್ಯನ ಹತ್ರ 1 ನಿಮಿಷ ತಡ ಬರ್ತೇನೆ ಹೇಳಲಿಕ್ಕುಂಟವ, 1 ನಿಮಿಷ ತಡ ಹೋಗ್ತೇನೆ ಹೇಳಲಿಕ್ಕುಂಟ? ಸೇಮ್ ಬರುವುದು ಯಾಕೆ? ಇಲ್ಲ ಕೇಳಿದರೆ ಅವನು ಮತ್ತೆ ಮಳೆ ಗಾಳಿ ಚಳಿ ಎಲ್ಲ ಬರುವುದು ಬೇಡವಾ? ವ್ಯತ್ಯಾಸ ಮಾಡಲಿಕ್ಕೋಸ್ಕರ ಸೀಸನ್ ಪೀರಿಯಡ್ಸ್ಗಳ ವ್ಯತ್ಯಾಸಕ್ಕೋಸ್ಕರ ವ್ಯತ್ಯಾಸ ಬಂದು ಹೋಗ್ತಾನೆ. ಆದರೂ ವ್ಯತ್ಯಾಸದಲ್ಲಿ ಒಂದು ವ್ಯವಸ್ಥೆ ಇದೆ, ಕ್ರಮ ಇದೆ, ಪದ್ಧತಿ ಇದೆ, ಅದು ತಪ್ಪಿಸುವುದಿಲ್ಲ. ಹಾಗೆ ಅದ್ಭುತವಾದ ವ್ಯವಸ್ಥೆ ಹೇಳ್ತಾನೆ. ಆದ್ರಿಂದ ಇವತ್ತು ನೋಡು, ನನ್ನಂಥವರನ್ನೇ ಸರಿಯಾಗಿ ಅಲರ್ಟ್ ಆಗಿದ್ದವನ ಮೇಲೆಯೂ ಕಾಲದ ಪ್ರಭಾವ ಬೀರ್ತದೆ. ಅಂದರೆ ನೀನು ರೆಡಿಯಾ? ಕ್ಷಮಸ್ವ ನಚಿರಾದಿಂದ್ರ ತ್ವಾಮಪಿ ಉಪ ಗಮಿಷ್ಯತಿ. ನಿನ್ನನ್ನು ಸಹ ಬಂದು ಸೇರ್ತದೆ ಅದು. ರೆಡಿಯಾ? ನನ್ನ ನಂತರದಲ್ಲಿ ನೀನೇ ಉಂಟು. ಯಾವತ್ತೂ ಆಗಿ ಯಾರಿಗಾದ್ರೂ ಆಗಿ ಆ ಪದವಿಯ ಮೇಲೆ ಕಣ್ಣಿಟ್ಟವರಿದ್ದಾನೆ. ಹಾಗಾಗಿ ನಿನ್ನನ್ನು ಖಂಡಿತವಾಗಿಯೂ ಹತ್ತಿರದಲ್ಲೇ ಬಂದು ಸೇರಿಕೊಳ್ತದೆ. ಅದರಿಂದ ಸ್ವಲ್ಪ ತಯಾರಾಗು. ಎಲ್ಲಕ್ಕೂ ಒಂದು ಕ್ಷಮೆ ಇರಲಿ, ಗುಣ. ಯಾವುದನ್ನು ಸಹ ವಿರೋಧಿಸುವ, ಕೋಪಿಸಿಕೊಳ್ಳುವ ವ್ಯವಸ್ಥೆಗೆ ಹೋಗಬೇಡ. ತ್ರಾಸಯನ್ನಿವ ದೈತ್ಯೇಂದ್ರ ವಾಗ್ಭಿಹಿ ತಕ್ಷಸಿ ಮಾಮಿಹ. ನನ್ನನ್ನು ಹೆದರಿಸಿಕೊಳ್ಳುವನಾಗಿ ಭಾರಿ ಜೋರಾಗಿ ವಜ್ರಾಯುಧ ಹಿಡಿದುಕೊಂಡು ವರುಣ ಪಾಶ ಎಲ್ಲ ಕೈಯಲ್ಲಿ ಉಂಟು ಅಂತ ಹೇಳ್ತಾ, ದೇವ ಘಟನೆಗಳೆಲ್ಲ ಬೇಕಾದಷ್ಟಿವೆ, ಹಾಗೆ ಹೀಗೆ ಅಂತ ನೀನು ಭಾರಿ ನನ್ನನ್ನು ಬೆದರಿಸಿಕೊಳ್ಳುವವನಾಗೆ ಬಾಯಲ್ಲೆಲ್ಲ ಭಾರಿ ಬಂದಾಗಿ ಉಗುಳುತ್ತಾ ಇದ್ಯಲ್ಲ, ತೆಗಳುತ್ತಾ ಇದ್ಯಲ್ಲ, ಹೇಳುತ್ತಾ ಇದ್ಯಲ್ಲ. ಎಂತ ಅಂತ? ಏನು ಅಂತ? ಯಾರು ಅಂತ? ಸಂಯತೇ ಮೈ ಅಲ್ವಾ? ಏನಿದ್ರು ನೀನು ಬೈಯುವುದು ಯಾರಿಗೆ? ನನಗೆ. ಎಂಥವ ನಾನಿದ್ದೇನೆ? ಸುಮ್ಮನೆ ಇದ್ದೇನೆ, ತಟಸ್ಥವಾಗಿದ್ದೇನೆ, ಕಂಟ್ರೋಲಲ್ಲಿದ್ದೇನೆ ಅಲ್ವಾ? ಅಷ್ಟೇ ತಾನೇ. ನೋವು ಅಂದರೆ ಬೈಯುವುದನ್ನು ಕೇಳಿಕೊಳ್ಳಿಸುವವರಿಗೆ ಮಾತ್ರ ಬೈಬೋದು ನಾವು. ಒಂದು ಬೈದಾಗ ಒಂದು ಪೆಟ್ಟು ಬೀಳ್ತದೆ, ಆದರೆ ಇನ್ನೊಂದು ಬೈಲಿಕ್ಕೆ ಹೋಗ್ತೇವೆ ನಾವು. ಅಲ್ಲಿ ಇಲ್ಲ ಬದ್ರಾಡ್, ಇಲ್ಲ ನಾವು ಹೊಡಿಲಿಕ್ಕೆ ಹೋಗ್ಬೇಕು. ಅವನು ನಮಗೆ ಜೋರು ಕೊಡ್ತಾನೆ, ಆದರೆ ನಾವು ಪೆಟ್ಟು ನುಗ್ಗುತ್ತಾ ಇರಲಿಲ್ಲ, ಹೋಗಿ ಆಯ್ತು. ಇವು ಹೇಳ್ತಾನೆ ಸಂಯತೆ ಮೈ. ನಾನು ಸುಮ್ಮನೆ ಇದ್ದೇನೆ ಹೇಳಿಕೊಂಡು ನನ್ನ ಮೇಲೆ ನೀನು ಖಂಡಿತವಾಗಿಯೂ ಈ ರೀತಿಯಾದ ಫೈರಿಂಗ್ ಮಾಡ್ತಾ ಇದ್ದೆ ಆದ್ದರಿಂದ ಅಷ್ಟು ಮಾತ್ರ ಅಲ್ಲ, ತಮ್ಮ ಆತ್ಮಾನಂ ಬಹುಮನ್ಯಸಿ. ನಿನ್ನನ್ನು ಖಂಡಿತವಾಗಿಯೂ ದೊಡ್ಡದು ತಿಳ್ಕೊಂಡು ಬೈಯುವುದು ಯಾವಾಗಲೂ ಹಾಗೆ. ಬೈಯುವವನು ತಾನು ದೊಡ್ಡವ, ಬೈಗಳು ತಿನ್ನುವ ಸಣ್ಣವ ಅಂತ ಅವರ ತಲೆಯಲ್ಲಿ, ಅದಕ್ಕೆ ಬೈಯುವುದವ. ಮತ್ತೆ ಯಾರಿಗೆ ಬೈಯುವುದು ಹೇಳ್ತಾನೆ. ಹಾಗಾಗಿ ನಿನ್ನನ್ನು ಭಾರಿ ದೊಡ್ಡದು ಮಾಡಿಕೊಳ್ಳಿಕ್ಕೆ ನನ್ನನ್ನು ನೀನು ತೆಗೊಳ್ಳುವುದು. ನನ್ನ ತೆಗೊಳ್ಳುವ ಉದ್ದೇಶದಲ್ಲಿ ನನ್ನ ಫಾಲ್ಟ್ ಹೇಳುವುದಲ್ಲ, ನಿನ್ನ ದೊಡ್ಡತನವನ್ನು ಹೇಳಿಕೊಳ್ಳಬೇಕು ಅಂತ. ಇಷ್ಟೇ ತಾನೆ.
ನಿನ್ನ ಹಣೆ ಬರ. ನೋಡು, ಕಾಲ ಏನಾಯಿತು ಅಂದರೆ ಕಾಲ ಪ್ರಥಮ ಆಯಾನವಾಂ ಪಶ್ಚಾತ್ವಾಂ ಅನುಧಾವತ್. ಸಮಯ ನನ್ನನ್ನು ನೋಡಿಕೊಂಡು ಬಂದು ನನ್ನನ್ನು ದೂಡಿಬಿಟ್ಟಿತು. ನೆಕ್ಸ್ಟ್ ನಿನ್ನನ್ನು ಮಾತಾಡಿಸ್ಲಿಕ್ಕೆ ಬರ್ತಾ ಉಂಟೀಗ. ಸಮಯ ನೆಕ್ಸ್ಟ್ ನಿನ್ನನ್ನು ಮಾತಾಡಿಸ್ತದೆ, ನಿನ್ನನ್ನು ದೂಡಲಿಕ್ಕೆ ನಿಲ್ತದೆ. ಯೋಚನೆ ಮಾಡಿಕೊ, ನೀನು ತಯಾರಾಗ. ನೀನು ಏನಾಗ್ತೀಯಾಗ ದೇವೇಂದ್ರ? ನೀನೀಗ ಬೈಯುವುದು ಯಾಕೆ ಕೇಳಿದರೆ, ನನ್ನನ್ನು ದುಡಿಯಾಗಿದೆ ನೀನು ಮೆರಿತಾ ಇದ್ದಿದ್ದ. ತೇನ ಗರ್ಜಸಿ ದೇವೇಂದ್ರ, ನನ್ನನ್ನು ಮೊದಲು ದೂಡಿದ್ದಕ್ಕೆ ನೀನು ಇವತ್ತು ಕುಣಿದಾಡು ಅಲ್ಲವ? ಮತ್ತೆಂಥದ್ದು? ಪೂರ್ವಂ ಕಾಲಹತೇಮಯಿ, ಮೊದಲು ಪೆಟ್ಟು ತಿಂದಿದ್ದೇನೆ ಅಂತ ನನ್ನ ಮೇಲೆ ನಿನ್ನ ದೌರ್ಜನ್ಯ. ಕಾಲ ನನ್ನನ್ನು ದುಡಿ ಹಾಕಿದ್ದಕ್ಕೆ ನೀನು ದುಡಿಕೊಂಡೆ ಅಂತ ಬೆನ್ನ ಹಿಂದೆ ಕೂತವ ನೀನು ಗಮ್ಮತ್ತು ಮಾಡು. ಇದಕ್ಕೊಂದು ದೃಷ್ಟಾಂತ ಇದೆ. ನಿಮಗೀಗ ಸಿಗುವುದಿಲ್ಲ ಅದು ಪರಿಸ್ಥಿತಿ ನೋಡಲಿಕ್ಕೆ. ನಾವು ಎಳವೆಯಲ್ಲೆಲ್ಲ ನೋಡಿದ್ದೇವೆ ಅದನ್ನೆಲ್ಲ, ಹಳ್ಳಿಯಲ್ಲೆಲ್ಲ ಗಮ್ಮತ್ತು ಇರ್ತದೆ. ಈ ಎಮ್ಮೆಗಳು ಸಾಲಾಗಿ ಹೋಗುವುದು, ಕೋಣಗಳಲ್ಲ ಎಮ್ಮೆಗಳು ಸೀದ ಹೋಗುವಾಗ ಅವುಗಳು ಒಂದರ ಬೆನ್ನ ಹಿಂದೆ ಹೋಗ್ತದೆ. ಈಗ ನಿಮಗೆ ಕತ್ತೆಗಳು ಹೋಗುವುದು ಸಿಗಬಹುದು, ಬಹಳ ಕಮ್ಮಿ ಅಂದರೆ. ದನಗಳು ಕಷ್ಟ. ಎಮ್ಮೆಗಳು ಹೋಗುವಾಗ ಒಂದು ಎಮ್ಮೆ ಹಿಂದೆ ಇದ್ದ ಎಮ್ಮೆ ನಗಾಡುದು, ಹೀಗೆ ಬಾಯಿ ತೆಗೆಯುದು. ಯಾಕೆ ನಗಾಡಿದೆ ಅಂತ ಮೇಲೆ ಕೇಳಿದರೆ ಅದು ಹೇಳೋದಿಲ್ಲ, ನಾಚಿಕೆ. ಅದಕ್ಕೆ ಎಂಥದಕ್ಕೆ ನಾಚಿಕೆ? ಎಮ್ಮೆಗೆ ನಾಚಿಕೆ ಅಂತದ್ದು ಕೇಳಿದರೆ, ಅಲ್ಲ ಎದುರಲ್ಲಿ ಎಮ್ಮೆ ಹೋಗ್ತಾ ಉಂಟಲ್ಲ, ಅದು ಹೋಗ್ಲಿ, ನೀನು ಹಿಂದೆ ಹೋಗ್ತಾ ಇದ್ದೆಲ್ಲ, ಅದರದ್ದು ಹಿಂಬದಿ ಕಾಣ್ತದೆ ನಗಾಡುದಂತೆ. ಅದು ಅಡ್ಡಿ ಹಾಕಲಿಲ್ಲ ಎಮ್ಮೆ ಅಂತ ಅದು ಹೇಳೋದು. ಬಾಲ ಅದು ಹತ್ತಿರದ್ದೆಲ್ಲ ಕಾಣ್ತದೆ ಅಂತ. ಇದರದ್ದೆಂತ ಪರಿಸ್ಥಿತಿ? ಇದರ ಬೆನ್ನ ಹಿಂದಿದ್ದ ಎಮ್ಮೆಗೆ ಕಾಣೋದಿಲ್ವ? ಅದಕ್ಕೆ ಗೊತ್ತೇ ಇಲ್ಲ ಮಂಟೆಯಲ್ಲಿ. ಅದರ ಪರಿಸ್ಥಿತಿಯು ಅದುವೆಯ? ಅದರ ಬೆನ್ನ ಹಿಂದೆ ಎಮ್ಮೆ ಉಂಟು. ಮತ್ತೆ ಇವುಗಳು ಒಂದೇ ಸಾಲಾಗಿ ಅಲ್ಲ, ಆ ಎಮ್ಮೆ ಹಿಂದೆ ಮುಂದೆ ಆಗ್ತದೆ. ಆಗ ಇದು ಮುಂದೆ ಹೋದಾಗ ಇದರದ್ದು ಹಿಂದೆ ಕಾಣ್ತದೆ, ಅದರ ಮುಂದದ್ದಕ್ಕೀಗ ಎಂತ ಆಗುದು? ಇವು ಭಾಳ ಚಂದ ಹೇಳ್ತಾನೆ ನೋಡು. ಕಾಲ ನನ್ನನ್ನು ಮೊದಲು ದೂಡಿದೆ ಅಂತ ನೀನ್ ನಗಾಡೋದಲ್ವ ಹಿಂದೆ ನಿಂತು ಅಂತ. ನೀವು ಏನು ವಿಚಿತ್ರ, ಏನು ವಿಶಿಷ್ಟ ನೋಡಿ. ನಿನಗೆ ನಗಾಡಲಿಕ್ಕೆ ಬಂದದ್ದು, ನನ್ನನ್ನು ಹಂಗಿಸ್ಲಿಕ್ಕೆ ಬಂದದ್ದು ಇಷ್ಟೇ ವ್ಯವಸ್ಥೆ. ಯಾಕೆ? ನಾನು ಮೊದಲು ಬಿದ್ದೆ ಅಂತ, ಕಾಲ ನನ್ನನ್ನು ಮೊದಲು ದೂಡಿದೆ ಅಂತ, ತಿರಸ್ಕರಿಸಿದೆ ಅಂತ. ನಾಳೆ ನಿನ್ನನ್ನು ಅದೇ ಕಾಲ ತಿರಸ್ಕರಿಸ್ತದೆ. ಹೆಚ್ಚು ಸಮಯ ಇಲ್ಲ. ಇಷ್ಟಕ್ಕೋಸ್ಕರ ಕೂಗುದ ಕೇಳ್ತಾನವ, ಕಾಲಿ ಇಷ್ಟಕ್ಕೆ. ಏನು ಪರಿಸ್ಥಿತಿ ಮನುಷ್ಯನ ನೋಡಿ. ತಾನು ಸ್ವಯಂ ಬೀಳುತ್ತಾ ಇದ್ರು ಇನ್ನೊಬ್ಬ ಬಿದ್ದದ್ದು ನೋಡಿ ಕೈ ಚಪ್ಪಾಳೆ ತರ್ತಾನೆ. ಅಷ್ಟು ದ್ವೇಷ, ಅಷ್ಟು ಒಂದು ರೀತಿಯ ಮಾತ್ಸರ್ಯ ಅವನಲ್ಲಿ. ಇಷ್ಟೇ, ಇದುವೇ ಇದು ಪ್ರಪಂಚ. ಅದು ಹೇಳ್ತಾನೆ, ಅದಕ್ಕೆ ತಾನೇ ಕೂಗ್ತಾ ಇರೋದು ನೀನು, ಏನು ಪ್ರಯೋಜನ? ಕೋಹಿಸ್ತಾತ್ ಮಲಂ ಲೋಕೆ ಹಿಂ ಮಮ ಕ್ರುದ್ಧಸ್ಯ ಸಂಯೋಗೆ. ನಾನು ನಮ್ಮೆ ಸಿಟ್ಟುಕೊಂಡಿದ್ದರೆ ನಿಮ್ಮ ಹೋರಾಟದ ಅಂಗಳದಲ್ಲಿ ಯಾರಿರ್ತಾರೆ? ಯೋಚನೆ ಮಾಡಿ ನೀನು. ಹಿಂದೆ ನಾನು ಸಿಟ್ಟಾದಾಗ ನನ್ನ ಎದುರು ಯಾರು ನಿಂತಿದ್ರು? ಕಾಲಸ್ತು ಬಲವಾನ್ ಪ್ರಾಪ್ತ ತೇನ ತಿಷ್ಟಸಿ ವಾಸವ. ಕಾಲ ಬದಲಾಗಿದೆ, ಅದಕ್ಕೆ ಬಲ ಹೊಂದಿದೆ. ಹಾಗಾಗಿ ಇವತ್ತು ನೀನು ನನ್ನ ಎದುರು ನಿಂತಿದ್ದೆ. ಯಾರು ನಿಲ್ತಿದ್ರು ನನ್ನಲ್ಲಿ ಹೋರಾಟದ ಅಂಗಳದಲ್ಲಿ ಇದ್ದಾಗ ಅಂತ ಬಲಿ ಕೇಳ್ತಾನೆ. ನೀನೀಗ ನಿಲ್ಲಿಕ್ಕೆ ಕಾರಣ ಏನು? ನನ್ನನ್ನು ಕಾಲ ಆಚೆ ದುಡಿಯಾಗಿದೆ ಅಂತ ಗೊತ್ತು. ಅದಕ್ಕಾಗಿ ಹಾಗೆ ಮಾಡ್ತಾ ಇದ್ದೀನಿ. ಏನಾಗಿತ್ತು, ಎಷ್ಟಾಗಿತ್ತು, ಎಂಥದಕ್ಕೆ ಅಂತ ನಾವು ಹಾರಾಟ ಮಾಡಲಿಕ್ಕೆ ಬರ್ತದೆ. ಕೇಳ್ತಾನೆ, ಯಥಾಮೇಯ ಸರ್ವಗಾತ್ರಾಣಿ. ಹೇಗೆ ಕೇಳಿದ್ರು ಹೇಳ್ತಾನೆ, ನಸುಸ್ತಾನಿ ಮಹೋಜಸಃ. ಕಾಲದ ಘಟ್ಟದಲ್ಲಿ ಎಷ್ಟೋ ಜನ ನಿನ್ನದು ಹಾಗೆ, ನೀನು ಹಾಗೆ ಇನ್ನು ಹೋಗ್ತದೆ. ಸಹಸ್ರಾಂತಂ ಲೋಕಂ ಭವಿತುಮರ್ಹತಿ ಅಂತಾನೆ. ಇನ್ನೇನು ಕೆಲವು ವರ್ಷ, ಎತ್ತದ್ದು ವರ್ಷ ಸಹಸ್ರಾಂತಂ. 1,000 ವರ್ಷ ಕಳೆದಾಗ, 1000 ವರ್ಷ ಕಳೆದಾಗ ನಿನ್ನದು ಅದೇ ಹಣೆಬರ ಮುಗಿದೋಗ್ಬೇಕು. ನೀನೇ ಆ ಚಿತ್ತ ಹೇಳಬೇಕು. ನನ್ನ ದೇಹದಲ್ಲಿ ಇರತಕ್ಕ ಕಸುವಿಗೆ ಕಾಲ ಆದಾಗ ಅದು ಹಸನಾಗತ್ತೆ, ಹೊರಟೋಗುತ್ತೆ. ಶಕ್ತಿ ಕ್ರಾಸ ಆಗ್ತದೆ. ನಾನೀಗ ಗಟ್ಟಿಮುಟ್ಟಾಗಿಲ್ಲ, ಇರಲಿಕ್ಕೆ ಆಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಸಂದು ಹೋಗ್ತದೆ. ಹಾಗೆ ನೀನು ಸಹ ಒಂದು ದಿನ ಸಮಯ ಆಯಿತು ಅಂದಾಗ, 1000 ವರ್ಷಗಳಿವೆ, 1-2 ವರ್ಷ ಅಲ್ಲ. ಒಂದು ಮನ್ವಂತರದ ಕಥೆ ಅಂದರೆ 71 ಯುಗಚಕ್ರಗಳಾಗಲಿಕ್ಕೆ. ಯುಗಚಕ್ರ ಅಂದರೆ
ಒಂದು ಯುಗ ಚಕ್ರ ಅಂದರೆ 4 ಯುಗಗಳು, ಕೃತ ತ್ರೇತ ದ್ವಾಪರ ಕಲಿ, ಒಟ್ಟಿಗೆ ಒಂದು ಸುತ್ತು ಅಷ್ಟು 4 ಒಂದು ಸರ್ತಿ ಹೋಗಲಿಕ್ಕೆ 43,20,000 ವರ್ಷ ಬೇಕಾಗ್ತದೆ ಮನುಷ್ಯ ಲೋಕದ ಲೆಕ್ಕಾಚಾರದಲ್ಲಿ. ದೇವಲೋಕದ ಲೆಕ್ಕಾಚಾರದಲ್ಲಿ 5,000 ವರ್ಷ, ಅದು ಅಷ್ಟೇ. ಇಂಥದ್ದು 71 ಸರ್ತಿ ಒಬ್ಬೊಬ್ಬರಿಗೆ ಇಂದ್ರ ಪದವಿಯಲ್ಲಿ ಅಧಿಕಾರ ಇದೆ. 71 ಮಹಾಯುಗ ಚಕ್ರಗಳು ಅಂದರೆ ಕೋಟಿಗಟ್ಟಲೆ ಆಗ್ತದೆ. 43 ಲಕ್ಷದ 10 ಪಾಲು ಅಂದರೆ 4 ಕೋಟಿ ಆಗ್ತದೆ. 7 ಪಾಲು ಅಂದರೆ 28 ಕೋಟಿ, 30 ಕೋಟಿಯ ಮೇಲೆ ಲೆಕ್ಕ ಆಗ್ತದೆ. ಒಬ್ಬೊಬ್ಬರಿಗೆ 30 ಕೋಟಿ ಪ್ಲಸ್ ಲಕ್ಷಗಳು ವರ್ಷ, ಸುಮಾರಾಗಿ 31 ಕೋಟಿ. ಎಷ್ಟು ವರ್ಷ? ಅಷ್ಟು 31 ಪೂರ್ತಿ ಇಲ್ಲ, ಆಗುವಷ್ಟು ವರ್ಷಗಳ ಕಾಲ ಆಧಿಪತ್ಯ ಮನುಷ್ಯ ಲೆಕ್ಕಾಚಾರದಲ್ಲಿ ಇದೆ. ಅದನ್ನು ಸಾವಿರಾರು ಲೆಕ್ಕ ಹೇಳಿದ್ದವ. ದೇವಮಾನಗಳಲ್ಲೆಲ್ಲ ಸಾವಿರಾರು ಲೆಕ್ಕಗಳು. 5,000 ಒಂದು ಚಕ್ರಕ್ಕಾದರೆ ಅಂಥದ್ದು 71 ಚಕ್ರಕ್ಕೆ ಅಂದರೆ 35, 5,000 10ಕ್ಕಾಗುವ 50,000 ಆಗ್ತದೆ. ಅಂಥದ್ದು 3.5 ಲಕ್ಷ ಸಾವಿರ ಆ ಲೆಕ್ಕಾಚಾರ. 3.5 ಲಕ್ಷದಷ್ಟು ಪೀರಿಯಡ್ ವರ್ಷಗಳು, 1000 ಅಲ್ಲ, 3.5 ಲಕ್ಷ ದೇವಮಾನದಲ್ಲಿನ ವರ್ಷಗಳು ಅವನಿಂದ ಪದವಿಯಲ್ಲಿ ಇರಲಿಕ್ಕೆ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಒಂದು 350,000 ಲೆಕ್ಕ, 1000 ಲೆಕ್ಕದಲ್ಲಿ ಹೇಳಿದ 350,000 ಲೆಕ್ಕಾಚಾರ. ಮನುಷ್ಯಮಾನದಲ್ಲಿ ಒಂದು ವರ್ಷದ ಲೆಕ್ಕಾಚಾರವನ್ನು ಕೊಡ್ಬೋದು, ದಿನ ಲೆಕ್ಕಾಚಾರವನ್ನು ಕೊಡ್ಬೋದು. ಒಂದು 360,000 ಅಷ್ಟರಲ್ಲಿ ಇಂದ್ರ ಪದವಿ ಕೋತ. ಮತ್ತೆಂತದಿಗೆ ಹೇಳ್ತಾನೆ, ಇಷ್ಟೇ ತಾನೆ. ನನ್ನ ಗಾತ್ರದಲ್ಲಿಯೂ ಹಾಗೆ ಅಲ್ವಾ, ಸಾಮರ್ಥ್ಯಗಳು ನಿಧಾನಕ್ಕೆ ದೇಹದಲ್ಲಿ ಇಳಿತಾ ಹೋಗ್ತಾ ಹಾಗೆ ಇಳಿತಾ ಹೋಗ್ಬೇಕು. ಅಹಮೈಂದ್ರಾತ್ ಚ್ಯುತಃ ಸ್ಥಾನಾತ್ ತ್ವಮಿಂದ್ರ ಪ್ರಕೃತೋ ದಿವಿ. ಈಗ ನೀನು ಸ್ವರ್ಗದಲ್ಲಿ ಇಂದ್ರ, ನಾನು ಆ ಇಂದ್ರ ಪದವಿಯಿಂದ ಭ್ರಷ್ಟ, ನನ್ನನ್ನು ಆಚೆ ತಳ್ಳಿದ್ದಾರೆ. ನಾನು ಆಚೆ ಹೋಗಿದ್ದೇನೆ, ನಾನು ಇಂದ್ರನಾಗಿ ನಿಂತಿದ್ದೆ, ಮೆರೆದಿದ್ದೆ, ಆಚೆ ಬದಿಗಿಟ್ಟಿದ್ದಾರೆ, ನಿನ್ನನ್ನು ನಿಲ್ಲಿಸಿದ್ದಾರೆ. ಸುಚಿತ್ರೇ ಜೀವಲೋಕೇಸ್ಮಿನ್ ಉಪಾಸ್ಯ ಕಾಲಪರ್ಯಯ. ನಾವು ಯಾರನ್ನು ಪೂಜೆ ಮಾಡಬೇಕು? ಕಾಲಕ್ಕೆ ಮಣಿಬೇಕು, ಕಾಲದ ಪರ್ಯಾಯಕ್ಕೆ ನಮ್ಮ ತಲೆ ಬಗ್ಬೇಕು. ಇದು ಜೀವಲೋಕದ ಕತೆ. ಜೀವಲೋಕದಲ್ಲಿ ಜೀವನಿಗೆ ಅವರು ಟೈಮ್ ಇಟ್ಟು ಕಳಿಸಿದ್ದಾರೆ, ಇಷ್ಟೇ ಹೀಗೆ ಅಂತ ಮುಂದುವರಿತಾ ಇರ್ತದೆ ಸಾಧನೆಯ ಕಾಲ. ಹಾಗೆ ಒಂದು ಸರ್ತಿ ನಾನು ಹೇಳುವುದು, ಈ ಮೊಬೈಲಿಗೆ ನೀವು ಆ್ಯಕ್ಟಿವೇಟ್ ಮಾಡಿದ ನಂತರ ಅಥವಾ ಅದಕ್ಕೆ ಬ್ಯಾಟ್ರಿಗೆ ನೀವು ಚಾರ್ಜ್ ಮಾಡಿದ ತಕ್ಷಣ ಮತ್ತೆ ನೀವು ಅದನ್ನು ಮುಂದುವರಿಸಲೇಬೇಕು. ಅದಕ್ಕೆ ಮತ್ತೆ ಸಮಯ ಸಿಕ್ಕಿ ಆಗ್ತದೆ. ಮತ್ತೆ ಅವರು 2 ವರ್ಷ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಹೇಳಿದ್ದು ಅಲ್ಲಿಗೆ ಆಯ್ತು ಪೀರಿಯಡ್. ಆನಂತರ ಇಲ್ಲ, ಮತ್ತಿಲ್ಲ. ಅದು ತನ್ನತನದಲ್ಲಿ ತಿರುಗಿಸಿ ನಮಗೆ ದೇವರು ಕೊಟ್ಟದ್ದು ಹಾಗೆ ಕೊಟ್ಟು ಕಳಿಸಿದ್ದಾನೆ. ಹೃದಯ ಅಂತ, ಕಿಡ್ನಿ ಅಂತ, ಲಿವರು ಅಂತ, ಕಣ್ಣು ಅಂತ ಎಲ್ಲ. ಅದಕ್ಕೆ 100 ವರ್ಷ ವ್ಯಾರಂಟಿ, 100 ವರ್ಷ ಗ್ಯಾರಂಟಿ. ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅದು ಬರ್ತದೆ. ಅದಕ್ಕೆ ಓವರ್ ಪ್ರೆಷರ್ ಹಾಕದೇ ಇದ್ದರೆ ಅದು ನಡೀತದೆ. ಅದನ್ನು ಒಳ್ಳೆಯ ಕೆಲಸದಲ್ಲಿ ಬದುಕಿಸಿದರೆ ಅದು ರೀಚಾರ್ಜ್ ಆಗ್ತದೆ. ನೀವು ಅದರಲ್ಲಿ ಕೆಟ್ಟದ್ದು ಮಾಡಲಿಕ್ಕೆ ಹೋದರೆ ಅದು ತನ್ನ ಆಯುಷ್ಯವನ್ನು ಕಳ್ಕೊಳ್ತದೆ, ಅದು ಪೆಟ್ಟನ್ನು ತಿಂತದೆ. ಇಷ್ಟೇ ಕ್ರಮ. ಹೀಗೆ ಇಡೀ ಜಗತ್ತಿನ ಕತೆ. ಅದು ನಾವು ಹೇಳ್ತಾನೆ ಸುಚಿತ್ರೇ ಜೀವಲೋಕ. ಇದು ಭಾಳ ಚೆನ್ನಾಗಿದೆ ಉಂಟಲ್ಲ ಜೀವಲೋಕದ ಚರಿತೆ. ಜೀವನಿಗೊಂದಿಷ್ಟು ವ್ಯವಸ್ಥೆ ಉಂಟು. ಬೀಜ ಬಿತ್ತಿದ ನಂತರ ಇಷ್ಟು ಸಮಯದಲ್ಲಿ ಮೊಳಕೆ ಬರ್ತದೆ, ಚಿಗುರಿ ಆಗ್ತದೆ, ಮರ ಆಗ್ತದೆ, ಹಣ್ಣಾಗ್ತದೆ, ಕೊಯ್ಲಿಕ್ಕೆ ಬರ್ತದೆ. ಯಾವಾಗ? ನೀರು ಹಾಕಿ ಗೊಬ್ಬರ ಹಾಕಿದರೆ ಅದೆಲ್ಲ ಇದ್ದದ್ದೇ. ಆದರೆ ನೆಟ್ಟರೆ ಎನ್ನುವುದು ಗ್ಯಾರಂಟಿ. ನೆಡದೇ ಇದ್ದರೆ 10 ವರ್ಷ ಆದರೂ ಅವ್ರು ಹೇಳ್ತಾರೆ ಮರ 2 ವರ್ಷದಲ್ಲಿ ಕಾಯಿ ಬೀಜ ಹಣ್ಣುಗಳು ಶುರುವಾಗ್ತದೆ. ಹೌದಾ? ಹಾಗೆ ತೆಗೆದಿಟ್ಟಿದ್ದಾನೆ. 2 ವರ್ಷ ಆದ ನಂತರ ತಗೊಂಡೋಗಿ ಕೇಳ್ತಾನೆ ಕೃಷಿ ಉತ್ಪನ್ನ ಮಳಿಗೆಗೆ ಹೋಗಿ, 2 ವರ್ಷ ಆಯಿತು ಮಾರ್ಯಾರೆ, ಹಾಗೆ ಇಟ್ಟಿದ್ದೇನೆ ಬಿಟ್ಟಿಗೆಯಲ್ಲಿ, ತಿಜೋರಿಯಲ್ಲಿ ಇಟ್ಟದ್ದನ್ನು ನಾನು ತಂದಿದ್ದೇನೆ. ಎಂತಾಯ್ತು ನೋಡಿ, ನೀ ಹೇಳಿದಲ್ಲ ಹಣ್ಣಾಗ್ತದೆ, ಕಾಯಿ ಆಗ್ತದೆ, ಎಲ್ಲ ಎಲ್ಲಿ ಆಗಿದೆ? ನೀವು ಹೇಳ್ತಾರೆ ಹೌದು ಆಗ್ತದೆ, ನಿನ್ನ ತಲೆ ಹಣ್ಣಾಗ್ತದೆ ಅನ್ನೋ ಸ್ವಲ್ಪ ಹೊತ್ತಿನಲ್ಲಿ. ಯಾಕೆ? ಹಾಗೆ ಕೂತ್ಕೋ ಫ್ರಿಜ್ಜಲ್ಲಿ. ನೀನು ಸಹ ಮಂಡೆ ಉಂಟ ಮಾರ ನಿನಗೆ. ಕೊಟ್ಟದ್ದು ಬೀಜ ಹೌದು, 2 ವರ್ಷದಲ್ಲಿ ಕಾಯಿ ಆಗ್ತದೆ, ಹಣ್ಣಾಗ್ತದೆ ಎಲ್ಲ ಹೇಳಿದ್ದೇನೆ. ಅದು ನೀನು ನೆಡಬೇಕೋ ಬೇಡವಾ? ಅದು ಹೌದಾ ಮತ್ತೆ ಹಾಗಾಗಿ ಜೀವಲೋಕ ಇದು ಬೀಜಲೋಕ. ಜೀವಲೋಕ ಅಂದರೆ ಬೀಜಲೋಕ. ಈ ಬೀಜಲೋಕದಲ್ಲಿ ಉಂಟಲ್ಲ, ಹಾಕಿದ ತಕ್ಷಣ ಅದು ತನ್ನ ಕೆಲಸ ಶುರು ಮಾಡ್ತದೆ. ಆದ್ದರಿಂದ ನಿನಗೆ ಇಷ್ಟೇ ಇರುವುದಿನ್ನ ಆಯುಷ್ಯ, ಅದರ ಆಚೆಗೆ ಇಲ್ಲ.
ಹೋಗ್ತದೆ ಹೋಗ್ತದೆ. ನಾನಿದ್ದೆ ತೆಗೆದ್ರು, ನೀನು ಮಂದಿ ತೆಗಿತಾರೆ. ಅದನ್ನು ನಾವು ಕಲಿಬೇಕಾದ್ದು, ಕೈ ಮುಗಿಬೇಕಾದ್ದು ಕಾಲಕ್ಕೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಅಷ್ಟೇ, ಮತ್ತೆಂದ್ರೆ ಇಲ್ಲ. ಕಿಂಭಿ ಕೃತ್ವ ತ್ವಮಿಂದ್ರೋ ಅದ್ಯ, ಎಂತ ಮಾಡಿ ನೀನು ಇಂದ್ರ ಆದದ್ದು? ಕಿಂಬ ಕೃತ್ವ ವಯಂ ಚ್ಯುತ, ನಾನೆಂತ ಮಾಡಿದ್ದು ನನ್ನ ಮನ್ ತೆಗೆದದ್ದು? ಏನಿಲ್ಲ. ಕಾಲಕರ್ತ ವಿಕರ್ತಾಚ ಸರ್ವಮನ್ಯತ್ ಅಕಾರಣ. ಎಂಥದಿದ್ರು ಅದು ಕಾರಣ ಅಲ್ಲ. ಅದು ಮಾಡಿದೆ, ಇದು ಮಾಡಿದೆ, ಹಾಗಾಯ್ತು ಹೀಗಾಯ್ತು, ಅದು ನಾವು ಕೇಳ್ತೇವೆ. ಹಾಗೆ ಯಾಕಾಯ್ತು, ಹೀಗೆ ಯಾಕೆ ಮಾಡಿದ, ನೀ ಎಂತ ಕಾರಣ ಕೊಟ್ಟರು ಅದು ಯಾಕೆ ಕೇಳುತ್ತೆ. ಅದು ಬಲಿ ಹೀಗೆ ಯಜ್ಞ ಮಾಡಿ ಭಾರಿ ಉದಾರಿ ಆದ, ಹೌದು ಯಾಕೆ ಆದ ಅದು ಕೇಳ್ತೀವಿ. ಅದರಿಂದ ಯಾವುದು ನಿಲ್ಲುವುದಿಲ್ಲ. ಯಾಕೆ ಅಂತ ಪ್ರಶ್ನೆ ಆಗಿದ್ರೆ ಕೊನೆಘಟ್ಟದಲ್ಲಿ ಅದು ಕಾಲಕ್ಕೆ ಕಟ್ಟಬೇಕು ನೀವು. ಮತ್ತೆಲ್ಲ ಕಾರಣ ಕಟ್ಟಿದ್ದಲ್ಲ. ಎಲ್ಲ ಮಾಡುವುದು ಬಿಡುವುದು ಕಾಲವೇ. ಅದು ಕರ್ತ ವಿಕರ್ತ. ವಿರುದ್ಧವೂ ಮಾಡ್ತದೆ, ನಮಗೆ ಆಗದಿದ್ದದ್ದು ಮಾಡ್ತದೆ, ನಮಗೆ ಆಗುವಂಥದ್ದು ಮಾಡ್ತದೆ. ಆಗುವಂತ ಮಾಡಿದಾಗ ನಾವು ಕಾಲಕ್ಕೆ ಹೇಳುವುದಿಲ್ಲ. ಆಗದ್ದು ಆದಾಗ ಕಾಲ ಕೆಟ್ಟಿದ್ದು ಮಾರ್ರೆ ಆಗಿ ಶುರು ಮಾಡ್ತೇವೆ ರಾಗ ಹೇಳಲಿಕ್ಕೆ. ಕಾಲ ಒಳ್ಳೇದು ಮಾಡಿದಾಗ ಹೇಳಲಿಕ್ಕೆ ಆಗುವುದಿಲ್ಲ, ಕ್ರೆಡಿಟ್ ಆಗಿ ಕಾಲಕ್ಕೆ ಕೊಡಲಿಲ್ಲ. ಅದರಿಂದ ಕಾಲ ಕರ್ತ ವಿಕರ್ತಾಚ ಅಂತ ನೀವು ಬಲಿ. ಮಾಡುವುದು ಮಾಡದಿರುವುದು, ಸರಿ ಮಾಡಿದ್ದು ತಪ್ಪು ಮಾಡೋದು, ನಮಗಾಗುವಂತೆ ಮಾಡಿದ್ದು ಆಗದಿರುವಂತೆ ಮಾಡಿದ್ದು ಎಲ್ಲವೂ ಕಾಲದ್ದೇ ಕೈವಾಡ. ಮತ್ತೆಲ್ಲ ಇಮ್ಮೆಟೀರಿಯಲ್ ಕಾಸ್, ವಾಸ್ತವಾಂಶದ್ದಲ್ಲ. ಹೇಳಿಕೊಡಿ, ಪ್ರಯೋಜನ ಇಲ್ಲದದ್ದು ವಾಸ್ತವವಾಗಿ. ಹೀಗಾಗಿ ಪ್ರಧಾನವಾದಂಥ ಕಾಲದ ಚಿಂತನೆಯನ್ನು ಕೊಡ್ತಾ ವಾಸ್ತವವಾಗಿ ಎಲ್ಲ ಬರುವುದು ಕಾಲದಿಂದಲೇ. ನಮಗೆ ಸಿಗುವಂಥದ್ದು, ಹಾಳಾಗುವಂಥದ್ದು, ಹೋಗುವಂಥದ್ದು, ನಾಶಂ ವಿನಾಶಂ, ಐಶ್ವರ್ಯಂ ಸುಖ ದುಃಖೆ ಭವಾಭವೋ, ಇನ್ನೆಂತ ಬೇಕು ಕೇಳ್ತಾನೆ. ವಿದ್ಯಾತ್ ಪ್ರಾಪ್ತ್ಯೇನಂ ಅತ್ಯರ್ಥಂ ನ ಪ್ರಹರ್ಷ್ಯೇನ್ ನ ಚವ್ಯತೆ. ಒಂದೊಮ್ಮೆ ನಮಗೆ ಹಾಳಾಗಿ ಹೋಗಲಿ ಅಳಬಾರ್ದು, ಸುಖ ಆಗಿ ಬಂತು ಗಮತ್ ಮಾಡಬಾರ್ದು, ನಷ್ಟ ಕಂಡಿತು ಬೆಪ್ಪನೇ ಇರಬೇಕು. ಅದು ನಾಶ ವಿನಾಶ. ವಿನಾಶ ಅಂದರೆ ನಾಶ ಆಗದೇ ಇರುವುದು ಲಾಭ ಬೇಕಾದರೆ, ಅಥವಾ ಹಾಕಿದ್ದೆಲ್ಲ ಹೋಗುವುದು ಸಂಪೂರ್ಣ ನಾಶ. ಸ್ವಲ್ಪ ನಾಶ ಆಗುವುದು, ಪೂರ್ಣ ನಾಶ ಆಗುವುದು, ಎಲ್ಲ ಇಲ್ಲ ಆಗುವುದು. ಹಾಗಾಗಿ ಎಂತಾದರೂ ಐಶ್ವರ್ಯ ಬರಲಿ, ಇದ್ದದ್ದು ಹೋಗಲಿ, ಯಾವುದಕ್ಕೂ ಸಹ ನಾವು ಜೋರಾಗಿ ಖುಷಿ ಪಡಲಿಕ್ಕಿಲ್ಲ, ಭಾರಿಯಾಗಿ ಅಳ್ಲಿಕ್ಕೂ ಇಲ್ಲ. ಬೇಕಾಗಿಲ್ಲ, ಮೆರವಣಿಗೆ ಬೇಕಾಗಿಲ್ಲ ಅಂತ ನಾನು ಆ ಲೆಕ್ಕದಲ್ಲಿ ಹೇಳಿದರು. ಮತ್ತೆ ಇವೆಲ್ಲ ನಡೆಸಿಕೊಡುವವನೆಲ್ಲ ಭಗವಂತನೇ ಇದ್ದಾನೆ. ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದ್ರೆ ನೀನು ತಿಳ್ಕೋದನು. ನಡೆಸುವುದೆಲ್ಲ ಯಾರು ಕೇಳಿದರೆ ವೇತಾಸ್ಮಾನ್, ನಾನು ನೋಡು, ನಿನ್ನನ್ನು ನೋಡಿದ್ದೇನೆ, ನೀನು ನನ್ನನ್ನು ನೋಡಿದ್ದೆ ಅಲ್ವಾ ಅಲ್ವಾ. ಏನಹೀಂದ್ರ ವೇತ್ತಾಸ್ಮಾನ್, ವೇದಹೀಂದ್ರ ವೇತ್ತಾಸ್ಮಾನ್. ನೀನಿವತ್ತು ವೇದಾಹಂತಂಚ ವಾಸವ, ನಿನ್ನನ್ನು ನಾನು ತಿಳ್ಕೊಂಡಿದ್ದೇನೆ, ನನ್ನ ನೀನು ತಿಳ್ಕೊಂಡಿದ್ದಿ. ನನ್ನ ಪೌರುಷ ಹೋರಾಟದಲ್ಲಿ ನಿನಗೆ ಗೊತ್ತು. ಎಲ್ಲ ಬಂದಿದ್ದೀರಿ, ವಸುಗಳು, ರುದ್ರರು, ಆದಿತ್ಯರು, ಸಾಧ್ಯರು, ಮರುತ್ತುಗಳು, ಇವರನ್ನೆಲ್ಲ ನಾನು ಹೊಡೆದ ಬಗ್ಗೆ ಎದುರು ನಿಲ್ಲದೇ ಇರತಕ್ಕಂಥ ನಿಮ್ಮ ಕತೆ, ಯುದ್ಧದಲ್ಲಿ ನನ್ನ ಬಲ ಏನು ಗೊತ್ತು ನಿಮಗೆ? ಎಲ್ಲ ಗೊತ್ತು. ನಿನ್ನ ಪೌರುಷವು ನನಗೊತ್ತು, ನನ್ನ ಪೌರುಷವು ನಿನಗೊತ್ತು. ನಾವು ಯಾರು ನೀವು ಯಾರು ಅಂತ ಹೇಳಬೇಕಾಗಿಲ್ಲ. ಕಿಂ ಕತ್ತಸೆ ಮಾಂ, ಎಂಥದಕ್ಕೆ ನೀನೀಗ ಕೂಗುವುದು? ಎಂಥದಕ್ಕೆ? ಕಿಂಚತ್ವಂ, ಯಾರ ನೀನು ಇವಾಗ ಕೇಳುದು? ಕಿಂಚತ್ವಂ, ನಿನ್ನದೆಂಥದ್ದು? ನಿನ್ನ ಕೂಗೆಂಥದಕ್ಕೆ? ನಿನ್ನದೆನ್ನ ಪೌರುಷರಿ ನೋಡಿದ್ದಲ್ಲ, ಎಷ್ಟು ಸರ್ತಿ ನೀನು ಸೋತವನಿದ್ದಿ. ನಾನು ಯಾರು ನಿನ್ನ ಚೆನ್ನಾಗಿದೆ, ನೀನೇನಿಗೆ ಹೇಳ್ತಾ ಇರುವುದು? ಎಂಥದಕ್ಕೆ ಹೇಳ್ತಾ ಇರುವುದು? ಕಾಲೇ ಏನ ನಿರಪತ್ರಭ. ನಾವಿವತ್ತು ಬಾಯಿ ಮುಚ್ಚಿ ಕೂತದ್ದು ಹೇಗೆ? ಕಾಲದ ಒಂದು ಕತೆ. ನಿನಗೆ ನಾಚಿಕೆ ಇಲ್ವ? ಒಂದು ಕಾಲದಲ್ಲಿ ಸೋತದ್ದು ನೀನು. ನನಗೆ ಈ ಕಾಲದಲ್ಲಿ ಸೋತಿದ್ದು ಹೇಳಿಕೊಂಡು ನಾಚಿಕೆ ಪಡುವಾಗೆ ಮಾಡ್ತಾ ಇದ್ದೆಲ್ಲ, ನೀನು ನಾಚಿಕೋ ಮೊದಲು. ನನ್ನ ಪೌರುಷ ಯೋಚನೆ ಮಾಡು. ಎಂತ ಮಾಡಿದೆ ಗೊತ್ತುಂಟ? ಇನ್ನು ಮೇಳ್ಯ ಜನರು ಕೇಳಲಿ, ಹೇಳಿಬಿಡು. ಹೋರಾಟದ ಅಂಗಳದಲ್ಲಿ ಜನ ಬರಲಿಲ್ಲ ನೋಡಲಿಕ್ಕೆ. ನಿನ್ನಗೆ ನೀನು ಹಾಗೆ ಹೇಳಿದೆ, ನಿನಗೆ ಅದೀಗ ಸಂವಾದದಲ್ಲಿ ಬರಲಿಲ್ಲ. ಅದು ಕಳೆದ ಸಂವಾದದಲ್ಲಿ ಬಂದಿತ್ತು. ಅವನು ಕತ್ತೆಯ ಹತ್ತಿರದಲ್ಲಿ ಮಾತಾಡಿದಾಗ ನಿನಗೆ ವಜ್ರದಲ್ಲಿ ಹೊಡೆದಿದ್ದೇನೆ, ವಜ್ರ ಎಣಿತ ಸಮ ಆತ ಅಂದ, ನಿನಗೆ ಸಮ ಹೊಡೆದಿದ್ದೇನೆ ಅಂತ ಹೇಳಿದ್ದ. ಇವತ್ತು ಹೇಳಲಿಕ್ಕೆ ಬರಲಿಲ್ಲ. ಬಲಿರಾಜನ ಹತ್ತಿರದಲ್ಲಿ ಇವನು ಮಾತಾಡಿದ ಕತೆ ಎಲ್ಲ ಕಮ್ಮಿ ಇತ್ತು, ಇವನದ್ದೇ ಜಾಸ್ತಿ. ಈಗ ಆವತ್ತು ಕತ್ತೆಯಾಗಿ ಹೇಳುವಾಗ ಕಮ್ಮಿ ಇತ್ತು, ಅದಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತೇನು. ಆಗ ಇಂದ್ರನದ್ದೇ ಜಾಸ್ತಿ ಇತ್ತು. ಇಲ್ಲಿ ಇಂದ್ರ ಕಮ್ಮಿ ಇದ್ದ. ಇನ್ನು ಹೇಳ್ತಾನೆ ಇಂದ್ರ, ಉತ್ತರ ಕೊಡುತ್ತಾನೆ, ಒಪ್ಪಿಕೊಡುತ್ತಾನೆ.
ಇದರ ಬಗ್ಗೆ ಅವನು ಸೇರಿಸ್ತಾನೆ ಮಾತುಗಳನ್ನು, ಅವನ ಅನುಭವದ ನೆಲೆಯಲ್ಲಿ ಮಾತಾಡ್ತಾನೆ. ಇಲ್ಲೇನ ಅವನು ದೊಡ್ಡ ಜನವೇ, ನಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಮಾತಾಡೋದವರಷ್ಟೇ, ಮತ್ತೆಂಥದಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳುವುದಲ್ಲ. ಅವರೇನು ಹೀಗೆಲ್ಲ ಹೋಗಿ ಯಾರನ್ನು ಕೆದಕುವುದಿಲ್ಲ, ಇದರಲ್ಲಿ ಯಾರಿದ್ದಾರೆ, ಮಾಟೆಯಲ್ಲಿ ಯಾರಿದ್ದಾರೆ ಅಂತ ಮೇಲೆ ನೋಡಿ ಬೆಟ್ಟದ ಗುಡ್ಡದ ಎಡೆಯಲ್ಲಿ ನಿಂತವರಿಗೆ ಅದೇನು ದೊಡ್ಡ ಕೆಲಸ ಅಲ್ಲ. ನಮಗೆ ತೋರಿಸಿಕೊಡುವ ಇರಾದೆ ಅವರಿಗೆ ಹೇಗಿರ್ತದೆ, ಅವರ ಧೈರ್ಯ ಹೇಗಿರ್ತದೆ, ಇದನ್ನು ಧರ್ಮರಾಜನಿಗೆ ಬೇಕಾದನ್ನು ತೋರಿಸ್ಲಿಕ್ಕೆ. ಅವನು ಹೇಳಿದ್ನಲ್ಲ, ಎಂತ ಮಾಡಿದೆ ಅಂತ ಮೊದಲು ಧೈರ್ಯ ಹೊಳೆಯುವುದು ಅಂತ ಹೇಳಿದ್ನಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಬಲಿರಾಜ ಮಾಡಿದ್ದೇನೆ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ. ನಾನು ನಿನಗೆ ಪರ್ವತಾಶ್ಚ ಅಸಗೃ ಕ್ಷಿಪ್ತಾಹ ಸಮನಾಹ ಸವನೌಕಸ, ನಿನಗೆ ಬೆಟ್ಟಗಳನ್ನು ಎತ್ತಿ ಬಿಸಾಡಲಿಲ್ಲ ನಾನು. ಹೌದು, ಎಂತ ಬೆಟ್ಟ, ಹೇಗಿತ್ತು? ಕಾಡು ಸಮೇತ ಗುಡ್ಡೆ, ಕಾಡಿನ ಜನರ ಸಮೇತ ಗುಡ್ಡೆ. ಋಷಿಮುನಿಗಳು ಇದರಲ್ಲಿ ತಪಸ್ಸು ಮಾಡ್ತಾ ಇದ್ದವರಿದ್ದರು, ಆಶ್ರಮದವರು ಇದ್ದರು. ಅಷ್ಟು ದೊಡ್ಡ ಹೆಂಟೆ, ಖಾಲಿ ಪರ್ವತ ಅದೊಂದು ಸಣ್ಣದಲ್ಲ. ಕಾಡು ಸೇರಿ, ಕಾಡಿನ ಮರಗಿಡಗಳು ಸೇರಿ, ಆಶ್ರಮ ಸೇರಿ, ಆಶ್ರಮದ ಜನರು ಸೇರಿ ಅಂತ ಹೆಬ್ಬಂಡೆ ಗುಡ್ಡೆಗಳನ್ನೇ ನಿನ್ನ ಮೇಲೆ ಬಿಸಾಡಿದ್ದೇನೆ. ಸಶೃಂಗ ಶಿಖರಾಹ, ಒಂದು ತುಂಡು ಕಲ್ಲಲ್ಲ, ಕೋಡು ಬೆಟ್ಟ ಬಂಡೆ ದಂಡೆ ಎಲ್ಲ ಸೇರಿಕೊಂಡಷ್ಟು ರಾಶಿಯನ್ನು, ಅಂದರೆ ಬಲಿಯ ಪೌರುಷ ಹೇಳಿದ್ದವ ಹೇಗಿದೆ ಅಂತ ಮಾಡಿದ್ದೇನೆ. ಯಾರ ಮೇಲೆ? ನಿನ್ನ ಮೇಲೆ. ಸಮರೆ ಮೂರ್ತಿತೇಮಯ, ನಿನ್ನ ಮಂಡೆ ಮೇಲೆ ಹಾಕಿದ್ದೇನೆ. ಭಗ್ನಾಹ ಸಶೃಂಗ ಶಿಖರಾಹ ಭಗ್ನಾಹ, ನಿನ್ನ ತಲೆ ಮೇಲೆ ಅದು ಹುಡಿಯಾಗಿದೆ. ನೆನಪುಟ್ಟ? ಹಾಗಾದ್ರೆ ಅವನಿಷ್ಟು ಜೋರಿದ್ದಾನೆ, ಇವನಿಷ್ಟು ಜೋರಿದ್ದಾನೆ ನೋಡಿ. ಅವನ ಮಂಡೆ ಮೇಲೆ ಬಿಸಾಡುದು, ಅದು ಹುಡಿಯಾಗಿ ಬೀಳುದು. ಇದೆಲ್ಲ ಕತೆ ಯೋಚನೆ ಮಾಡುವುದೇ ಕಷ್ಟ. ಏನು ಅದ್ಭುತವಾಗಿರ್ತದೆ. ನಹಿತ್ವಾಂ ನೋತ್ಸಹೇ ಹಂತುಂ ಸವಜ್ರಮಪಿ ಮುಷ್ಟಿನ. ಆದರೆ ಆಗ ಆ ಪೌರುಷ ಇದ್ದದ್ದು ಸತ್ಯ. ಈಗ ನೀನು ವಜ್ರಾಯುಧ ಹಿಡಿದು ಸಹ ನಾನು ಮುಷ್ಟಿಯಲ್ಲಿ ಗುದ್ದಿಕೊಳ್ಲಿಕ್ಕೆ ತಯಾರಿದ್ದೇನೆ. ಆದರೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇದು ನನ್ನ ಸಮಯ ಅಲ್ಲ. ನತು ವಿಕ್ರಮ ಕಾಲೋಯಂ ಕ್ಷಮಾ ಕಾಲೋಯಂ ಆಗತ. ಇದು ತೆಪ್ಪಗಿರುವ ಸಮಯ. ಈಗ ಹೋರಾಟ ಮಾಡಿದರೆ ಪೆಟ್ಟೆ ತಿನ್ನು ನೋಡಿದೆಲ್ಲ ನೋಡಿಕೊಂಡು ಹೋಗ್ತಾರೆ ಕೆಲವರು. ಜ್ಯೋತಿಷ್ಯದವರ ಹತ್ರ ಕೇಳಿಕೊಂಡು ಹೋಗುದು, ಇವತ್ತು ಚಪಾತಿ ತಿನ್ನುವುದಾ ದೋಸೆ ತಿನ್ನುವುದಾ. ಯಾಕೆಂದ್ರೆ ಅವರಿಗೆ ಚಪಾತಿ ತಿಂದರೆ ಮತ್ತೆ ತಲೆ ತಿರುಗಿಯಲ್ಲಿ ಆದರೂ ಬಿದ್ದರೆ ಮತ್ತೆ ಆಸ್ಪತ್ರೆಯಲ್ಲಿ 300 ರೂಪಾಯಿ ಜಾಸ್ತಿ ಬಿಲ್ ಆಗ್ತದೆ. ಅದಕ್ಕೆ ಇವತ್ತು ದೋಸೆ ತಿಂದರೆ ಆರಾಮ. ಅವರೇ ಜ್ಯೋತಿಷಿಯ ಒಳ್ಳೆ ಪುಣ್ಯಾತ್ಮ, ಅವನು ಹೋಟೆಲ್ ಅವರಿಗೆ ಅನುಕೂಲ ಮಾಡಿಕೊಡ್ತಾನವ. ಅದಕ್ಕೆ ಆದ ದುಡ್ಡು ಕಮ್ಮಿ, ಇದಕ್ಕೆ ಆದ ದುಡ್ಡು ಜಾಸ್ತಿ. ಅದಾದರೆ ಮನೆಯಲ್ಲಿ ತಿಂದು ಬರಲಿಕ್ಕೆ ಚಪಾತಿ, ದೋಸೆ ಆದರೆ ಹೋಟೆಲಲ್ಲಿ ತಿಂದು ಬರಲಿಕ್ಕೆ. ಈಗ ಜ್ಯೋತಿಷಿಗಳಿಗೆ ಧರ್ಮಕ್ಕೆ ಹೋಟೆಲಲ್ಲಿ ಊಟ ಕೊಡ್ತಾರೆ ಅವರು. ಹಾಗಾಗಿ ಅವನು ಹೋಟೆಲಲ್ಲಿ ದೋಸೆ ತಿನ್ನುವುದು ಒಳ್ಳೆಯದು ಅಂತ ಹೇಳಿಬಿಡ್ತಾನೆ. ಎರಡು ಕಡೆಯಿಂದ ಲಾಭ. ಆದರೆ ಇವ ಯೋಚನೆ ಮಾಡಿ ಕೇಳ್ತಾನೆ ಬಲಿ, ಇವತ್ತು ಹೋರಾಟ ಮಾಡಲಿಕ್ಕಿಲ್ಲ, ಹೋರಾಟ ಮಾಡಿದರೆ ಬೆಳೆ ತಿನ್ನಲಿಕ್ಕೆ ಉಂಟು. ನೋಡಿ, ಹೋರಾಟ ಮಾಡೋರು ನೋಡಿಕೊಂಡು ಹೋಗಲಿಕ್ಕೆ, ಯಾವತ್ತು ಹೋಗಲಿಕ್ಕೆ ಹೋರಾಟಕ್ಕೆ ಅಂತ. ಹೆಚ್ಚಿನ ಅಂಶ ಶನಿವಾರ ಹೋಗ್ತಾರೆ ಕಾಣ್ತದೆ, ಮೆಲ್ಲ ಬೆಟ್ಟು ತಿನ್ಬೋದೇನೋ ಅದು ಗೊತ್ತಿಲ್ಲ. ಬಹಳ ತಡವಾಗಿ ಅಂತೂ ಹೊಡೆದು ಬೀಳ್ತದೆ ಶನಿವಾರ ಹೋದ್ರೆ, ಅದೊಂದು ಸತ್ಯ. ಆಯುಧಗಳಿಂದ ಚೆನ್ನಾಗಿ ಹೊಡಿಲಿಕ್ಕೆ ಆಗ್ತದೆ, ಯಾಕೆಂದ್ರೆ ಅದು ಲೋಹದ, ಕಬ್ಬಿಣ ಲೋಹದವ ಶನಿ ಇದ್ದ. ಇರಲಿ ಬಿಡಿ. ಹಾಗಾಗಿ ಇವನು ಹೇಳ್ತಾನೆ, ಈಗ ಸುಮ್ಮನೆ ಇರಲಿಕ್ಕೆ ನಾನಿರೋದು, ಹೊಡಿಲಿಕ್ಕೆ ಹೋಗುವುದಿಲ್ಲ. ತೇನತ್ವಾಂ ಮರ್ಷಯೇ ಶಕ್ರ, ಅದಕ್ಕಾಗಿ ನಾನು ಬಾಯಿ ಮುಚ್ಚಿತ್ತು. ಈಗ ನನಗೆ ಹೇಳಿದ್ದಾರೆ ಹೋರಾಟ ಮಾಡಲಿಕ್ಕಿಲ್ಲ ಅಂತ, ಹಾಗಾಗಿ ನಾನು ಸುಮ್ಮನೆ ಇದ್ದೇನೆ, ಸಹಿಸಿಕೊಳ್ತಾ ಇದ್ದೇನೆ ಅಂದಾನೆ. ತಮ್ಮ ಪರಿಣತೆ ಕಾಲೇ ಪರೀತಂ ಕಾಲವನ್ನಿನ ನಿಯಂತಂ ಕಾಲಭಾಷೆಯನ ಬದ್ಧಂ ಶಕ್ರ ವಿಕತ್ತಸ್. ಹೀಗಾಗಿ ನನಗೆ ಕಾಲದ ಒಂದು ಸುಪರ್ದಿಯಲ್ಲಿ ಕುಣಿಕೆ ಬೀಳಲಿಕ್ಕೆ ಹೋಗಿ ನಾನೀಗ ಸಂಕಟದಲ್ಲಿ ಇರುವುದಷ್ಟೇ. ಇಲ್ಲ ಆದರೆ ನಾನು ಸಹಿಸಿಕೊಳ್ತಿರಲಿಲ್ಲ. ನನಗೇನಾಗಿದೆ ಅಂದರೆ ಕಾಲ ಬದಲಾಗಿದೆ, ನನ್ನ ವಿಷಯದಲ್ಲಿ ಅದು ದೂರಕ್ಕೆ ಕೂತಿದೆ, ನನಗೆ ಫಾರ್ ಆಗಿಲ್ಲ ಈಗ. ಹಾಗಾಗಿ ನಾನೀಗ ಸೋಲ್ತಾ ಇದ್ದೇನೆ. ನನ್ನನ್ನು ಕಟ್ಟಿಹಾಕಿದೆ ಪಾಶ, ಕಾಲದ ಪಾಶ, ಕಾಲದ ಬೆಂಕಿ, ಕಾಲದ ಬೆಂಕಿಯಲ್ಲಿ ಬೇಯ್ತಾ ಇದ್ದೇನೆ. ಕಾಲದ ಪಾಶ ನನ್ನನ್ನು ಕಟ್ಟಿಹಾಕಿದೆ. ಹಾಗಾಗಿ ನೀನು ನನಗೆ ಬೈತಾ ಇದ್ದೆ ಅಷ್ಟೆ. ಅಯಂಸ ಪುರುಷಃ ಶ್ಯಾಮಃ ಲೋಕಸ್ಯ ಅದತಿಕ್ರಮ ಅನತಿಕ್ರಮ. ಆ ದೇವರಿದ್ದಾನಲ್ಲ ಕಾಲಪುರುಷ, ಅವನು ಹೇಗಿದ್ದಾನೆ? ಕಪ್ಪುಮಯ, ಕಾಣುವುದೇ ಇಲ್ಲ, ಕರ್ರಗಿದೆ. ಮತ್ತೆ ಹೇಗಿದ್ದಾನೆ? ಅವನು ಬಹಳ ಜೋರಿದ್ದಾನೆ. ಇಡೀ ಜಗತ್ತು ಅವನನ್ನು ದಾಟಿ ಇರ್ಲಿಕ್ಕೆ ಆಗುವುದೇ ಇಲ್ಲ. ಬದ್ವಾ ತಿಷ್ಠತಿ ಮಾಂ ರೌದ್ರ ಪಶುಂ ರಶನಯಾಯಥ. ನಾವು ಪ್ರಾಣಿಯನ್ನು ಕುತ್ತಿಗೆಗೆ ಹಗ್ಗ ಹಾಕಿ ಇಟ್ಕೊಂಡು ಹೋಗ್ತೇವೆ, ಹೇಗಿರ್ತದೆ ನೋಡಿ. ಅದು ಗೊರ್ರ ಅನ್ನುವ ದೊಡ್ಡ ನಾಯಿ ಇರಬಹುದು, ವಿದೇಶ ತಳಿ, ಅಥವಾ ವಿದೇಶಗಳಲ್ಲಿ ಸಿಂಹವನ್ನು ಹಿಡ್ಕೊಳ್ತಾರೆ. ಹಾಗೆ
ಆನೆಯನ್ನು ಹಿಡ್ಕೊಡ್ತಾನೆ. ಪ್ರಾಣಿಯನ್ನು ಹಗ್ಗದಲ್ಲಿ ಕಟ್ಟಿ ಹೇಗೆ ನಾವು ನಮಗೆ ಇಷ್ಟ ಬಂದಾಗಿ ಎಳ್ಕೊಂಡು ಹೋಗ್ತೇವೆ, ನಿಲ್ಲಿಸಿಬಿಡ್ತೇವೆ, ಹಾಗೆ ಇವತ್ತು ಕಾಲ ಎನ್ನುವ ರೌದ್ರನಾಗಿ ಭಗವಂತ ಕಪ್ಪ ಮೈಯವ ನನ್ನನ್ನು ಹಗ್ಗದಲ್ಲಿ ಕಾಲಪಾಶದಲ್ಲಿ ಕಟ್ಟಿಬಿಟ್ಟಿದ್ದಾನೆ. ಏನು ಮಾಡುವಾಗಿಲ್ಲ, ಸುಮ್ಮನಿದ್ದೆ. ಹಾಗಾಗಿ ಲಾಭಾಲಾಭವು, ಸುಖಂ ದುಃಖಂ, ಕಾಮಕ್ರೋಧವು, ಭವಾಭವವು, ವಧೋ ಬಂಧಪ್ರಮೋಶ್ಚ ಸರ್ವಂ ಕಾಲೇನ ಲಭ್ಯತೆ. ಕಾಲದಿಂದ ಏನೆಲ್ಲ ಸಿಗ್ತದೆ ಕೇಳಿದರೆ, ಸುಖ ಆಗುವುದಾಗಲಿ, ದುಃಖ ಆಗುವುದಾಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಸೃಷ್ಟಿಯಾಗಲಿ, ನಾಶ ಆಗಲಿ, ಎಲ್ಲವೂ ಕಾಲದ ಕೈಯಲ್ಲಿ. ಈ ಬಂಧನವು, ಈ ಮೋಕ್ಷ. ಎಲ್ಲಿವರೆಗೆ ಕೇಳಿದ್ರೆ ಸಂಸಾರದ ಬಂಧನ, ಸಂಸಾರದಿಂದ ಪೂರ್ಣವಾದ ಮೋಕ್ಷ, ಪ್ರಮೋಕ್ಷ ಅಂತ ಅತ್ಯಂತಿಕವಾದ ಸುಖ, ಎಲ್ಲದರ ಬಿಡುಗಡೆ, ಮೋಕ್ಷದ ಪ್ರಾಪ್ತಿ ಅಥವಾ ಸಾವು ನೋವುಗಳು ಏನೇ ಇರಲಿ ಎಲ್ಲವೂ ಕಾಲದ ಕೈಯಲ್ಲಿ ಸಿಗ್ತದೆ. ನಾನು ಮಾಡಿದ್ದಲ್ಲ, ನಾನು ಮಾಡುವುದಲ್ಲ, ನೀನು ಮಾಡುವುದಲ್ಲ. ನಾಹಂಕರ್ತ ನಕರ್ತಾತ್ವಂ ಕರ್ತಾಯಸ್ತು ಸದಾ ಪ್ರಭು. ದೇವರು ದೇವರು ಅಂತ ಸರ್ವಸಮಸ್ತನಾದ ಸಮರ್ಥನಾದ ಎಲ್ಲವನ್ನು ನಡೆಸಿಕೊಡುವ ಭಗವಂತನೇ. ನೋಡಿ, ಆ ಕಾಲದ ಬಗ್ಗೆ ಅವನಿಗೆ ಕಂಪ್ಲೀಟ್ ಕನ್ವಿಕ್ಷನ್ ಇತ್ತು, ಪರಿಪೂರ್ಣವಾದ ವಿಶ್ವಾಸ ಉಂಟು ಅವನಿಗೆ. ಬಲಿ ಹೇಳುತ್ತಾನೆ, ನಾನು ಏನು ಮಾಡುವುದಿಲ್ಲ, ನೀನೇನು ಮಾಡಿದ್ದಲ್ಲ. ಇದು ದೇವರ ಆಟ. ಭಗವಂತನೇ ಎಲ್ಲವನ್ನು ಮಾಡಬಹುದು. ಸ್ವಯಂ ಪಚತಿ ಕಾಲೋ ಮಾಂ ವೃಕ್ಷೇ ಫಲಮಿವ ಆಗದ. ಮರದಲ್ಲಿ ಹಣ್ಣು ಬಂದಾಗ, ಮರದಲ್ಲಿದ್ದ ಕಾಯಿ ಹಣ್ಣಾದಾಗ ಏನು ಮಾಡ್ತಾರೆ? ಕೋಲು ತಾಗಿಸಿಯೋ ಹತ್ತಿಯೋ ಏನೋ ಒಂದು ಕಡೆಯಿಂದ ಅದನ್ನು ಬೀಳಿಸ್ತಾರೆ, ತೆಗಿತಾರೆ, ಅಷ್ಟೇ ತಾನೆ. ಉದುರಿಸ್ತಾರೆ, ಕಾಲದಲ್ಲಿ ಪಕ್ವವಾದದ್ದನ್ನು ಬೀಳಿಸ್ತಾರೆ, ಮುಗಿಸ್ತಾರೆ, ಬದಿಗಿಡ್ತಾರೆ. ಹಾಗೆ ಇವತ್ತು ನೀನು ಕಾಯಿ ಮರದಲ್ಲಿದ್ದಿ, ಜೋತಾಡ್ತಾ ಇದ್ದಿ. ನಾನು ಹಣ್ಣು ಮರ ಆಗಿದ್ದೇನೆ, ಮರದಲ್ಲಿ ಹಣ್ಣಾಗಿದ್ದೆ, ನನ್ನನ್ನು ಬೀಳಿಸಿದ್ದಾನೆ. ನಿನ್ನನ್ನು ಬೀಳಿಸ್ತಾನವ, ಅವ ಕಾಲ. ಅದನ್ನ ಕಾಲದಲ್ಲಿ ಪಕ್ವಗೊಳಿಸುವವನು, ಬೇಯಿಸುವವನು ಎಲ್ಲ ಅವನೇ. ಹುರಿಯುವವನು, ಬೇಯಿಸುವವನು ಎಲ್ಲ ಅವನೇ ಇದ್ದಾನೆ. ಯಾವತ್ತು ಸರ್ವಸಮರ್ಥ, ಏನು ಬೇಕಾದ್ರೂ ಮಾಡ್ತಾನೆ. ಯಾನ್ಯೇವ ಪುರುಷ ಕುರ್ವನ್ ಕಾಲೇನ ಯುಜ್ಯತೆ ಸುಖೈಹಿ. ಎಂತ ಮಾಡ್ತಾನ ವ್ಯಕ್ತಿ, ಅದರಲ್ಲಿ ದೇವರವನಿಗೆ ಸುಖ ಕೊಡ್ತಾನೆ. ಆದರೆ ಪುನಃ ತಾನೇವ ಕುರ್ವಾಣ ದುಃಖೈಹಿ ಕಾಲೇನ ಯುಜ್ಯತೆ. ಅವನಿಗೆ ಬೆಡ ಸಿಗ್ತದೆ. ಒಮ್ಮೆ ಮಾಡಿದಾಗ ಆ ಕಾಲದ ಘಟ್ಟದಲ್ಲಿ ಅವನಿಗೆ ಆರಾಮಾಯಿತು. ಅದನ್ನೇ ಮತ್ತೆ ಮಾಡಿದಾಗಲೂ ಕಾಲದ ಘಟ್ಟದಲ್ಲಿ ಅವ ಬೆಳೆದಿಂದಾನೆ. ಅದರಿಂದ ಕರ್ಮತಂತ್ರ ಇಲ್ಲೇ ಅಲ್ಲ, ಇಲ್ಲಿ ದೇವರದ್ದೇ ಅಲ್ಲ. ಎಂತ ಮಾಡ್ತಾನೋ ಎಂತ ಬಿಡ್ತಾನೋ ಅದು ಭಗವಂತನಿಗೆ ಬಿಟ್ಟ. ನಮ್ಮ ಔಷಧದ ಕಥೆ ಇದ್ದಾಗೆ, ಅದೇ ರೋಗ, ಅದೇ ಔಷಧ, ಅದೇ ನಿಯಮನದಲ್ಲಿ ನಾವು ಅದನ್ನು ಪಡೆದಿದ್ದೇವೆ, ರೋಗ ಎಲ್ಲ ವಾಸಿಯಾಗಿದೆ. ಅದೇ ರೋಗ, ಅದೇ ಔಷಧ, ಅದೇ ನೀತಿ ನಿಯಮ, ಆದರೂ ರೋಗ ಉಲ್ಬಣಗೊಳ್ತದೆ. ಯಾಕೆ ಹೇಳಿದ್ರೆ ಅದು ಗೊತ್ತಿಲ್ಲ, ಆಗಲಿಲ್ಲ, ಕಾರಣ ಇಲ್ಲ ಅದಕ್ಕೆ. ದೇವರೇ ಕಾರಣ ಎಲ್ಲಕ್ಕೂ. ಒಂದೇ ನಮನೆ ಅಂತಾನೆ ಎಲ್ಲ ಆಗಲಿಕ್ಕೆ. ಭಗವಂತನಲ್ಲದ ಇನ್ಯಾರು ಮಾಡಲಿಕ್ಕೆ ಆಗುವುದೇ ಇಲ್ಲ. ಹಾಗಾಗಿ ನಚ ಕಾಲೇನ ಕಾಲಜ್ಞ ಸ್ಪೃಷ್ಟ ಶೋಚಿತು ಮರಹತಿ. ಅಂದ ಕಾಲದ ಘಟ್ಟದಲ್ಲಿ ಸಿಕ್ಕಿ ಹಾಕೊಂಡವ ಕಾಲನ ಕಥೆಯನ್ನು ತಿಳಿದಿದ್ರೆ ಅವನೆಂದು ಅಳುವುದಿಲ್ಲ, ಅಳಬಾರದು. ಕಾಲನ ಬಗ್ಗೆ, ಭಗವಂತನ ಬಗ್ಗೆ ಎಚ್ಚರವುಳ್ಳವ ಯಾವ ಕಾಲದಲ್ಲಿಯೂ ಏನಾದರೂ ಆದರೂ ಅವಘಡಕ್ಕೆ ಒಳಗಾದರೂ ಸುಮ್ಮನೆ ಇರ್ತ. ಯಾಕೆ? ಅವನಿಗೆ ಕಾಲದ ಪರಿಚಯ ಇದೆ. ಆಗುವಾಗ ಆಗೇ ಆಗ್ತದೆ ಅಂತ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ, ಅದನ್ನು ತಪ್ಪಿಸ್ಲಿಕ್ಕೂ ಆಗುವುದಿಲ್ಲ ಅಂತ. ಹೀಗಾಗಿ ತೇನ ಶಕ್ರ ನ ಶೋಚಾಮಿ ನಾಸ್ತಿ ಶೋಕೆ ಸಹಾಯತ. ಇಷ್ಟು ತಿಳ್ಕೊಂಡದ್ರಿಂದಲೇ ನಾನು ಬೆಪ್ಪನಾಗಿರು, ಸುಮ್ಮನಿದ್ದೆ, ಅಳುವುದಿಲ್ಲ, ಬೆದರುವುದಿಲ್ಲ, ದುಃಖಿಸುವುದಿಲ್ಲ. ನೀನು ಹೇಳಿದಾಗಿ ಎಲ್ಲ ಇಲ್ಲದಾಗಿದ್ದರೂ, ಶತ್ರು ವಶನಾಗಿದ್ದರೂ ನಾನು ಅಳುವುದಿಲ್ಲ, ದುಃಖ ಪಡುವುದಿಲ್ಲ. ಯಾಕೆ? ದುಃಖದಲ್ಲಿ ಯಾರು ಬರುವುದಿಲ್ಲ ಮಾರಾಯ. ಸುಖದಲ್ಲಿ ಸೇರ್ತಾರೆ, ದುಃಖದಲ್ಲಿ ಯಾರು ಸೇರ್ತಾರೆ? ದುಃಖ ಬಂದಾಗ ಏನು ಸಹಾಯ ಇರ್ತದೆ? ಏನು ಸಹಾಯ ಮಾಡುತ್ತದೆ? ಹೇಗೆ ಸಹಾಯ ಆಗ್ತದೆ? ಆಗುವುದಿಲ್ಲ. ಆದ್ದರಿಂದ ಒಂದೊಮ್ಮೆ ನಾವು ದುಃಖಿಸಿದ್ರೆ ಏನಾಗ್ತದೆ ಕೇಳಿದರೆ, ಕೋಯಿ ಶೋಚತಃ ಶೋಕಃ ವ್ಯಸನಂ ನಾಪಕರಿಷ್ಯತಿ. ನಾವು ದುಃಖ ಮಾಡಿದ್ದೇವೆ ಇಟ್ಟುಕೊಳ್ಳುವ, ಆಗೇನಾಗ್ತದೆ ಕೇಳಿದರೆ,
ನಮಗೆ ಬಂದಿರತಕ್ಕ ದುಃಖಕ್ಕೆ ಇನ್ನೊಂದು ದುಃಖವನ್ನು ತೆಗೆಯುವ ಸಾಮರ್ಥ್ಯ ಇಲ್ಲದೆ ಆಗಿ ಹೋಗಿ ಇನ್ನಷ್ಟು ನಮಗೆ ಕಷ್ಟ ಆಗ್ತದೆ, ಜೋರಾಗ್ತದೆ ನಮ್ಮದು. ಬಂದಿರತಕ್ಕಂತಹ ಒಳಗಿನ ನೋವನ್ನದು ಹೊರಗೆ ಹಾಕುವುದಿಲ್ಲ. ಸಂಕಟವನ್ನು ಪರಿಹಾರ ಮಾಡಲಿಕ್ಕೆ ಅದರಲ್ಲಿ ಸಾಮರ್ಥ್ಯ ಇಲ್ಲ. ಹತ್ತುಕೊಂಡು ಕೂತವನಿಗೆ ಏನಾದರೂ ನೋವು ಹೋಗ್ತದ? ಹೇಳ್ತಾರೆ ಅಷ್ಟೇ. ಹತ್ತುಕೊಂಡಿದ್ದಾನೆ, ಹೊರಗೆ ಹಾಕಿ ಆಯಿತು, ಹೊರಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಒಳಗಿರಬೇಕಂದ್ರೆ ಒಳಗಿರುವುದಿಲ್ಲ, ಮರೆತು ಬಿಡ್ಲಿಕ್ಕಿರುವುದು. ಮನಸಾರೆ ಅದನ್ನು ಹೊರಗೆ ಹಾಕಿಕೊಳ್ಳುವುದಷ್ಟೇ ಹೊರತು ಬಾಯಲ್ಲಿ ಹೇಳಿಕೊಂಡು ಬೊಬ್ಬೆ ಹೊಡೆದುಕೊಂಡು ಏನಾಗುವುದಿಲ್ಲ. ಕೈಗೆ ತಾಗಿದ ಗಾಯಕ್ಕೆ 1 ಗಂಟೆ ಕೂಗಿದಾಗ ಅದು ಗಾಯ ಹೋಗ್ತದೆ ಹೇಳುತ್ತೇನೆ ನೀವು? ಏನಾಗಲಿ, ಅವ ಕೂಗ್ತಾನೆ ಯಾವಾಗ ಗೊತ್ತೋ, ಯಾರಾದರೂ ಸಹಾಯಕ್ಕೆ ಬರ್ತಾರ ಅಂತ. ಅದೇ ಬಿದ್ದಾಗ ಗಾಯ ಆದಾಗ ಯಾರು ಇಲ್ಲ ಅಂತಾಗಿದ್ರೆ ನೋಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಪೂಜಿಕೊಂಡು ಎದ್ದು ಹೋಗ್ತಾನೆ ಸೀದಾ. ಯಾಕೆ ಮರ್ಯಾದೆಯೂ ಹೋಗ್ಲಿಲ್ಲ, ಯಾರು ಬರ್ಲಿಕ್ಕೆ ಇಲ್ಲಿಗೆ ಅವನೇ ಹೇಳ್ಬೇಕು. ಅದೇ ಒಂದಮ್ಮ ಆ ಮಗು ಬಿದ್ದಾಗ ಅದಕ್ಕೆ ತಾಗದಿದ್ರು ಬೊಬ್ಬೆ ಹೊಡಿತದೆ. ಯಾಕೆಂದ್ರೆ ಹತ್ತಿರದಲ್ಲಿದ್ದವರು ಎತ್ತಿಕೊಳ್ತಾರೆ ಅಂತ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅಂತ. ಯಾರಿಲ್ಲ ಆದರೆ ಅದು ಅದಕ್ಕಿಂತ ಜಾಸ್ತಿ ಬಿದ್ದಾಗಲೂ ಓಡಿ ಬರ್ತದೆ, ಹೇಳುವುದಿಲ್ಲ. ಅದನ್ನ ಮನಸ್ಸು ಸಂಕಟವನ್ನು ಮಾಡಿಕೊಳ್ಳುವುದು ಎಳೆದುಕೊಂಡು ಆಗುವುದಲ್ಲ. ಆದರೆ ಅದರ ಸಂಕಟ ಹೋಗುವುದಿಲ್ಲ. ಅಳುವುದರಿಂದ ಸಂಕಟ ಹೋದದ್ದಿಲ್ಲ ಇವತ್ತಿನವರೆಗೆ. ಮನಸ್ಸಿನಲ್ಲಿ ತುಂಬಿದ ಗಾಯ ಅದು ಹೊರಗಿನಿಂದ ಕೂಗಿಕೊಂಡಾಗ ಅಳಿಸಿ ಹೋಗುವುದಿಲ್ಲ. ಅದು ಇನ್ನಷ್ಟು ಜಾಸ್ತಿ ಆಗ್ತದೆ, ಮತ್ತಷ್ಟು ಮುಂದೆ ಹೋಗ್ತದೆ. ಸಾಮರ್ಥ್ಯಂ ಶೋಕಿಚತೋ. ವಾಸ್ತವವಾಗಿ ನೋಡ್ಲಿಕ್ಕೆ ಹೋದರೆ ನಾವು ಅಳುತ್ತಾ ಇರುವಾಗ, ಸಂಕಟ ಪಡ್ತಾ ಇರುವಾಗ ನಮಗೆ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಕಮ್ಮಿ ಆಗ್ತದೆ. ಇನ್ನಷ್ಟು ಅದು ನಮ್ಮನ್ನು ಬೇಸತ್ತುಗೊಳಿಸಿ ಮೋಸಗೊಳಿಸ್ತದೆ. ಒಂದು ದೃಷ್ಟಿಯಿಂದ ನಮಗೆ ದುಃಖದಲ್ಲಿರುವಾಗ ನಮಗೆ ಇರತಕ್ಕಂಥ ಸಾಮರ್ಥ್ಯ ಕಮ್ಮಿ ಆಗ್ತದೆ. ನಾಸ್ತೀತ್ಯತಃ ಹತೋಹಂ ನಾದ್ಯ ಶೋಚಿಮಿ. ನಾನಿವತ್ತು ಅದಕ್ಕೋಸ್ಕರ ಅಳುವುದಿಲ್ಲ. ಹತ್ತು ಕೂತರೆ, ಸಂಕಟಕ್ಕೆ ಬಿದ್ದರೆ ನಾನು ಮತ್ತಷ್ಟು ಸೋಲ್ತೆ. ಉಳಿದವರಿಗೆ ಖುಷಿ ಆಗ್ತದೆ, ಆಗದವರಿಗೆ ಆಗ ಇನ್ನಷ್ಟು ಸೋಲ್ತೇನೆ, ನಾನು ಮಾನಸಿಕವಾಗಿ ಜರ್ಜರಿತ ಆಗ್ತೇನೆ. ಹಾಗಾಗಿ ನನಗೆ ಅಳುವಲ್ಲಿ ಹತ್ತರೆಯೇ ಸಂಕಟಕ್ಕೆ ಬಿದ್ದರೆ ಸಾಮರ್ಥ್ಯ ನಾಶ ಆಗ್ತದೆ ಎಂದು ಗೊತ್ತಿರ್ಲಿಕ್ಕೆ ಹೋಗಿ ಮೌನ ಇದ್ದೆ. ಆದ್ದರಿಂದ ನಾನು ಇವತ್ತಿಲ್ಲಿ ಸಂಕಟ ಪಡ್ತಾ ಇಲ್ಲ ಅಂತ ಬಹಳ ಚೆನ್ನಾಗಿ ತನ್ನ ಪರಿಸ್ಥಿತಿಯನ್ನು ಅವನಿಗೆ ತಿಳಿಸಿದ. ತುಂಬ ಖುಷಿಯಾಯಿತು ಕೇಳಿಕೊಂಡವ. ಇಂದ್ರ ಏನು ಹೇಳಿದ ಅನ್ನುವುದರ ಬಗ್ಗೆ ಧರ್ಮರಾಜನಿಗೆ ಭೀಷ್ಮರು ಅವನ ಪರಿಸ್ಥಿತಿಯ ಬಗ್ಗೆ ನಮಗೆ ಒಂದು ಗೆರೆ ಕೊಡುತ್ತಾರೆ. ಏವ ಮುಕ್ತಃ ಸಹಸ್ರಾಕ್ಷಃ ಭಗವಾನ್ ಪಾಕಶಾಸನ ಸಂಹೃತ್ಯ ಸಂಭ್ರಮ ಪ್ರತಿ ಸಂಹೃತ್ಯ ಸಂರಂಭಂ ಇತ್ಯವಾಚ. ಶತಕ್ರತು 100 ಗಟ್ಟಲೆ ಹೋಮ ಮಾಡಿಕೊಂಡು ಪ್ರಯತ್ನಶೀಲನಾಗಿ ಕರ್ಮತಂತ್ರದಲ್ಲಿ ಗೆಲುವನ್ನು ಪಡೆದವನೇ ಮಾತಾಡಿತ್ತು. ಒಂದು ವಿಷಯ ಮುಖ್ಯವಾಗಿ, ಮನುಷ್ಯ ಪ್ರಯತ್ನಶೀಲನಾದರೆ ಏನನ್ನು ಪಡಿತಾನೆ ಅಂತ ಕ್ರಮ. ಮಹಾಪ್ರಯತ್ನ ವಜ್ಜಿತ ಜನಾ ನ ಜಗ್ಮುರುನ್ನತಿ. ಭಾರಿ ಪ್ರಯತ್ನ ಭಗವದ್ ಹತ್ತಿರದಲ್ಲಿ ಮಾಡದೇ ಇದ್ದರೆ ಅವನು ಮುಂದಕ್ಕೆ ಸಾಗುವುದಿಲ್ಲ ಎನ್ನುವುದು ನಿಯಮ. ಅಂದ ತಕ್ಷಣ ಮಹಾಪ್ರಯತ್ನ ಮಾಡಿದ ತಕ್ಷಣ ಕೆಲಸ ಆಗ್ತದೆ ಅಂತಲ್ಲ. ದುರ್ಯೋಧನ ಹೇಳಿಕೊಂಡಿದ್ದಾನೆ ಬೇಕಾದಷ್ಟು ಸರ್ತಿ. ಮಾಡುವುದೆಲ್ಲ ಮಾಡಿದ್ದೇವೆ, ಆದರೆ ಪಾಂಡವರಿಗೇನು ಆಗಲಿಲ್ಲ, ಮತ್ತೆ ಅವರ ಮೇಲೆ ಬಂದಿದ್ದಾರೆ ಅಂತ ಹೇಳಿ ತಾನು ಪೌರುಷಕ್ಕೆ ಧಿಕ್ಕಾರ ಅಂತ ಹೇಳ್ತಾ ದೈವವನ್ನೇ ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾ, ನಡೆಯುವುದೆಲ್ಲ ದೇವರ ಆಟ ಅಂತ ಬಾಯಿ ಬಿಟ್ಟು ಹೇಳ್ತಾನೆ. ಆದರೆ ಎಲ್ಲ ದೇವರೇ ಮಾಡ್ತಾರೆ ಅಂತೇಳಿ ನಾವು ಬಾಯಿ ಮುಚ್ಚಿ ಕೂತರೆ ಕೆಲಸ ಆಗುವುದಿಲ್ಲ. ನಮ್ಮ ಫೀಲ್ಡಿನ ಕೆಲಸ ನಾವು ಮಾಡಬೇಕು. ದೇವರದಕ್ಕೆ ಅಧಿಕಾರ ಉಂಟು ಅಂತಾದರೆ ಕೊಟ್ಟು ಬಿಡ್ತಾನೆ ಎನ್ನುವ ಗ್ಯಾರಂಟಿ ಇರಬೇಕು. ಹಾಗಾಗಿ ಒಳ್ಳೆ ಕರ್ಮ ಮಾಡಿದ್ದಾನೆ ಇಂದ್ರ ಎನ್ನುವುದು ಸತ್ಯ. ಇಲ್ಲಾದರೆ 6ನೇ ಮನ್ವಂತರದಲ್ಲಿ ಆಗಿದ್ದ ಇಂದ್ರನಿಗೆ 7ನೇ ಮನ್ವಂತರದಲ್ಲಿ ಮತ್ತೆ ಇಂದ್ರ ಪದವಿಯನ್ನು ಕೊಡಬೇಕಾದ್ರೆ ದೇವರ ಕಥೆ ಕೇಳಿ. ಆ ಎಡೆಯಲ್ಲಿ ಬಲಿ ಬಂದದ್ದು, ಬಲಿಯನ್ನು 9ಕ್ಕೆ ದೂಡಿದ, 8ಕ್ಕೆ ದೂಡಿದ. ಬರೋ ಸತಿ ನೀನು ಬಾ. 6ರಲ್ಲಿ ಯಾರು ಇಂದ್ರನಾಗಿದ್ದಾನೆ ಅವನ ಹೆಸರು ಮಂದೋದ್ಯುಮ್ನಾಗ ಅಂತ. ಅವನೇ ಈಗ 7ರಲ್ಲಿ ಇಂದ್ರನಾದದ್ದು. ಇವತ್ತಿನ ಇಂದ್ರ ಅವನು ಪುರಂದರ. ಈಗ ಇಲ್ಲಿ ಮತ್ತೆ ಬಾಯಿಯಲ್ಲಿ ಪುರಂದರ ಅಂತ ಕರೀತಾನವನು. ಈಗ ಬಲಿ ಅಟ್ಯಾಕ್ ಆಗಿದ್ದ, ಆದರೆ ಬಲಿಯನ್ನು ಪೋಸ್ಟ್ಪೋನ್ ಮಾಡಿದ. ಈಗ ಬರಬೇಡ, ನೆಕ್ಸ್ಟ್ ಟೈಮ್ ಬಾ ಅಂತ. 8ನೇ ಮನ್ವಂತರಕ್ಕೆ ಬಲಿಯೇ ಇಂದ್ರ ಆಗ್ತಾನೆ. ಅದರಿಂದ ಈಗಿನ ಇಂದ್ರ ಬರುವ ಇಂದ್ರನ ಹತ್ರ ಮಾತಾಡಿಸುವುದು. ಯೋಗ್ಯತೆಯಲ್ಲಿ ಬರುವ ಇಂದ್ರ ಬಹಳ ಕಮ್ಮಿ ಅವ.
ಆದ್ರಿಂದ ಬಲಿ ಹೇಳಿದ್ದ, ನಿನಗಿಂತ ಭಾರಿ ದೊಡ್ಡವರೆಲ್ಲ ಇಂದ್ರರೆಲ್ಲ ಬಂದು ಹೋಗಿದ್ದಾರೆ ಅಂತ. ಅದು ಇಂದ್ರ ಪದವಿಯಲ್ಲಿ ಆಳಿದವರಲ್ಲಿ ವಾಯುವನೇ ಇದ್ದಾನೆ, ಭಗವಂತನೂ ಇದ್ದಾನೆ, ಆಗ ಅವರು ದೊಡ್ಡವರಲ್ವಂತೆ. ಹಾಗಾಗಿ ಹೇಳಿದ್ದು ಸರಿ ಇದೆ ಚಿಂತನೆಗಳಲ್ಲಿ. ಇಲ್ಲಿ ಬಲಿ ಮಾತಾಡಿದ್ದಾನೆ, ಮತ್ತೆ ನಿನಗೆ ಸಿಕ್ಕಿದ ಅಂದಾಗ ಅವನ ಕರ್ಮದಿಂದ ಎನ್ನುವುದು ಲಾಭವೇ ಉಂಟು, ದೇವರ ಅನುಗ್ರಹ ಉಂಟು, ಇಲ್ಲ ಅಂತ. ಹಾಗಾಗಿ ಇವ ಕೇಳಿದಾಗ ಬಹಳ ಖುಷಿಯಾಗಿ 1000 ಕಣ್ಣಿನವ ಅಂತ ಹೇಳ್ತಾರೆ ಸಹಸ್ರಾಕ್ಷ. ಯಾಕೆ 1000 ಕಣ್ಣಿನವ ಅಂದ್ರೆ ಇವ ಮೈ ತುಂಬ ಕೇಳ್ತಾ ಇದ್ದಾನೆ, ಹೇಳಿದ್ದಾನೆ, ಕಣ್ಣರಳಿಸಿ ಕೇಳ್ತಾ ಇದ್ದಾನೆ, ಅಕ್ಸೆಪ್ಟ್ ಮಾಡಿದ್ದಾನೆ. ತತ್ವ ಯಾವತ್ತು ಒಂದೇ ಅಲ್ವಾ, ತಪ್ಪಲ್ಲಲ್ಲ. ಹಾಗಾಗಿ ಒಪ್ಪಿಕೊಂಡಿದ್ದಾನೆ, ಖುಷಿ ಪಟ್ಟಿದ್ದಾನೆ, ಕಣ್ಣರಳಿಸಿ ಕೇಳ್ತಾ ಇದ್ದಾನೆ. ಬೋಳೆ ಕಣ್ಣು ಮಾಡಿ ಮೊದಲು ಅವನನ್ನು ತಿವಿಯ ಲೋಸುಗ ನೋಡಿಕೊಂಡವ, ಕೆಟ್ಟ ದೃಷ್ಟಿಯಿಂದ ತೆಗಳಲು ಅವನಿಗೆ ಕೋಪ ಮಾಡಿದವ, ಈಗ ಕೇಳುತ್ತಾ 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 ಕಣ್ಣು ತಂಪಾಗಿದೆ, ಕಿವಿ ಹಸನಾಗಿದೆ. ಹಾಗಾಗಿ ಹೇಳುವಾಗ ಇವರು ಹೇಳ್ತಾರೆ, ಸಹಸ್ರಾಕ್ಷ ಭಗವಾನ್, ಅವನಲ್ಲಿ ಉತ್ತಮ ಗುಣಮಟ್ಟ ತುಂಬಿದೆ, ಈಗ ಒಳ್ಳೆಯದಾಗ್ತಾ ಇದೆ, ಅಹಂಕಾರದ ಮುದ್ದೆ ಆಗಲಿಲ್ಲ. ಈಗ ಪಾಕಶಾಸನ ಎಷ್ಟು ಜನರೆಲ್ಲ ಮುಗಿಸಿದ. ಪಾಕ ಅಂದರೆ ಪಾಕ ಎನ್ನುವ ಒಬ್ಬ ಅಸುರ, ಅವನ ಕತೆ ಪುರಾಣದಲ್ಲಿ ಬರ್ತದೆ. ಅವನನ್ನು ಮುಗಿಸಿದವ, ಆದ್ರಿಂದ ಅವನು ಪಾಕಶಾಸನ ಅಂತ ಇಂದ್ರನ ಹೆಸರು. ಆದ್ರಿಂದ ಈ ಬಲಿಯನ್ನು ಮುಗಿಸುವುದು ದೊಡ್ಡ ಸಂಗತಿ ಅಲ್ಲ ಅಂತ ಹೇಳಲಿಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಭೀಷ್ಮರು ಹೇಳುವಾಗ. ಪಾಕ ಅಂದರೆ ನಮ್ಮಲ್ಲಿ ತುಳು ಪಾಕ ಅಂದರೆ ತುಂಬ ಜನ ಅಂತ ಅರ್ಥ. ತುಂಬ ಜನರನ್ನೆಲ್ಲ ಮುಗಿಸಿದವ ಇಂದ್ರ, ಕಮ್ಮಿ ಅಲ್ಲ ಅಂತ. ಪಾತಕಿಗಳನ್ನು ನಿಲ್ಲಿಸುವನಾದ್ರಿಂದ ಪಾಕಶಾಸನ. ಪಾಕ ಎನ್ನುವುದರಲ್ಲಿ ಒಂದು ಅಕ್ಷರ ಲೋಪ, ಪಾತಕ ನಾಶನ, ಪಾತಕಿಗಳ ನಾಶನ. ಪಾತಕಿಗಳನ್ನು ಮುಗಿಸುವ ಮೂಲಕ ಪಾತಕಗಳನ್ನು ನಿಲ್ಲಿಸಿದ ಹಾಗೆ. ನಮ್ಮಲ್ಲಿ ಏನು ಗೊತ್ತುಂಟ, ನಮ್ಮಲ್ಲಿ ತಪ್ಪುಗಾರರನ್ನು ಮತ್ತೆ ನಾವು ತಿದ್ದಲಿಕ್ಕೆ ಹೋಗುವುದು ಪ್ರಯೋಜನ ಆಗಲಿಲ್ಲ. ಹೋಗಿ ನೋಡಿ, ಒಳಗಿಂದ ಜೈಲಿಗೆ ಹೋಗಿ ಬಂದರು, ಲಂಚ ತಗೊಂಡ ಕೆಲಸದಲ್ಲಿ ಸಿಕ್ಕಿಬಿದ್ದು ಬೇಲ್ ತಗೊಂಡು ಬಂದರು, ಮತ್ತೆ ಪುನಃ ಕೆಲಸಕ್ಕೆ ಸೇರಿದ್ರು, ಮತ್ತೆ ಪುನಃ ಲಂಚಕ್ಕೆ ಹಿಡಿದ್ರು, ಅದು ಇನ್ನೊಮ್ಮೆ ಸಿಕ್ಕಿಬಿದ್ರು. ಈಗ ಬೇಲಿನಲ್ಲಿ ಹೊರಗೆ ಬಂದದ್ದು ಮತ್ತೆ ಪುನಃ ತಿಂದಾಯ್ತು. ಅದರಿಂದ ಮನುಷ್ಯ ಹಾಗೆ ಹುಟ್ಟುಗುಣ ಗಟ್ಟಾತಿದ್ದವರು ಬಿಡೋದು, ನಾಯಿ ಬಾಲ ಡೊಂಕೆ ಅಂತ, ಪ್ರಯೋಜನ ಆಗಲಿಲ್ಲ. ಆದ್ರಿಂದ ಏನು ಮಾಡಬೇಕು, ಅವರನ್ನು ಹಿಡಿದುಕೊಡಬಾರದು. ಅವರು ತಪ್ಪನ್ನು ತಿದ್ದಿಕೊಳ್ಳುವುದಿಲ್ಲ ಆದರೆ ತಪ್ಪಿನ ಜೊತೆಯಲ್ಲಿ ಅವನನ್ನು ಸಮಾಧಿ ಮಾಡಬೇಕು ಕ್ರಮ. ಮತ್ತೆ ಪುನಃ ಬಂದು ಅವನು ಬಾಂಬೆ ಹಾಕುವುದಾದರೆ ಅವನಿಗೆ ಬಾಂಬ್ ಹಾಕುವುದ್ರಲ್ಲಿ ತಪ್ಪಿಲ್ಲ. ಇದು ನಿಯಮ. ಇದನ್ನು ಮಾಡಿದವ ಇಂದ್ರ. ಹಾಗಾಗಿ ಪ್ರತಿ ಸಂಭೃತ್ಯ ಸಂರಂಭಂ, ಕೋಪವನ್ನೆಲ್ಲ ಹಿಂದೆ ಪಡೆದ, ಮಾತಾಡಿದ, ಹೇಳ್ತಾನೆ. ಖುಷಿಯಾಗಿದೆ, ತುಂಬ ಕೇಳಿದೆ, ಒಳ್ಳೆ ಹೇಳಿದೆ ನೀನು ಅಲ್ವಾ, ನನಗೆ ಗೊತ್ತಾಯಿತು ನಿನ್ನ ಕಥೆ ಏನು ಅಂತ ನನಗೆ ಗೊತ್ತು. ಸಾವೇದ ವ್ಯತತೆ ಬುದ್ಧಿ ಅಚಲ ತತ್ವದರ್ಶಿನಿ. ನಿನ್ನ ಯೋಚನೆಗಳು ಬಹಳ ಚೆನ್ನಾಗಿದೆ. ಭಗವದ್ ಎಚ್ಚರವನ್ನು ಸಂಪಾದನೆ ಮಾಡಿದೆ, ಅದು ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದ್ರೆ. ದೇವರನ್ನು ಹೇಳ್ತಾ ಇದ್ದೀಯಲ್ಲ ನೀನು, ಇದು ನಿನ್ನದು ಗಟ್ಟಿತನದ ಕತೆ. ನನಗೆ ಅರ್ಥ ಆಯಿತು ನೀನು ಯಾಕೆ ಅಲ್ಲಾಡುವುದಿಲ್ಲ ಅಂತ. ಎಂತಹ ಧೈರ್ಯ ನಿನ್ನಲ್ಲಿದೆ, ಆ ಧೈರ್ಯ ದೇವರು ಕೊಟ್ಟದ್ದು ಅರ್ಥ ಆಗಿದೆ. ಸತ್ಯದ ಪರಾಕ್ರಮ ನಿನ್ನದು, ನಿನ್ನ ಪರಾಕ್ರಮ ನಾನು ನೋಡಿಕೊಂಡಿದ್ದೇನೆ, ಸುಳ್ಳು ಹೇಳಿಕೊಂಡದ್ದಲ್ಲ. ಭಗವಂತನಿಂದಾಗಿ ನಿನಗೆ ಬೇಕಾದಷ್ಟು ಚಿಂತನೆಗಳು ಮೂಡಿವೆ, ಒಳ್ಳೆ ತತ್ವವನ್ನು ಕಂಡದ್ದರಿಂದ ಬಹಳ ಚಂದವಾಗಿ ನೀನು ಕಾಲದ ಮಹಿಮೆಯನ್ನು ಹೇಳಿದೆ ಅಂತ ಹೇಳಿ, ಇನ್ನು ಇಂದ್ರ ಮನಃ ಮತ್ತೆ ಅದಕ್ಕೆ ಸಂವಾದಿಯಾಗಿ ತನ್ನ ಅನುಭವದ ಕೆಲವು ಮಾತುಗಳನ್ನು ಬಲಿ ಹತ್ತಿರದಲ್ಲಿ ಮಾತಾಡ್ತಾನೆ. ಹಾಗಾಗಿ ಬಲಿ ಹತ್ತಿರದಲ್ಲಿ ಅವನಿಗೆ ಅಂದರೆ ಒಳ್ಳೆಯವರ ಕತೆ ಹೀಗೆ, ಎಂತಹ ಸನ್ನಿವೇಶದಲ್ಲಿ ಅವರು ಒಳ್ಳೆಯತನವನ್ನು ಬಿಟ್ಟಾಗುವುದಿಲ್ಲ, ಬಹಳ ಅದ್ಧೂರಿಯಾಗಿ ಒಳ್ಳೆಯದನ್ನು ಸಂಭ್ರಮಿಸ್ತಾರೆ. ಆಯಿತು ಅಂತ ಹೇಳಿ ಸೀದಾ ಪೆಚ್ಚು ಮೋರೆ ಹಾಕಿ ಹೋಗುವುದಿತ್ತು ಇಂದ್ರನಿಗೆ, ಇಲ್ಲ. ಅಂದರೆ ಉಳಿದ ದೇವತೆಗಳು ಸಾಕ್ಷಿಗಳಾಗಿದ್ದಾರೆ, ಕಾಣಲಿಕ್ಕೆ ಕೇಳಲಿಕ್ಕಿದ್ದಾರೆ. ಹಾಗಾಗಿ ತನ್ನತನದಲ್ಲಿನ ಬಲಿಯಲ್ಲಿನ ದೊಡ್ಡತನದ ವಿಷಯದಲ್ಲಿನ ಹೆಗ್ಗುರುತನ್ನು ತೋರಿಸಲಿಕ್ಕೆ ಉಂಟು ಹೇಳಿ ಮತ್ತೆ ಮಾತಾಡ್ತಾನೆ, ಮತ್ತೆ ತಿಳಿಸಿಕೊಡ್ತಾನೆ. ಅದರ ಚಿಂತನೆಯನ್ನು ಮತ್ತೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.